So good morning to all of you. So today we are discussing about Unit 2, Session 2. Okay. So ನೆನ್ನೆ ತರಗತಿಯಲ್ಲಿ ಇಂದಿನ ತರಗತಿಯಲ್ಲಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡಿದ್ವಿ? Session 1, second chapter ಅಲ್ಲಿ first session ಡಿಸ್ಕಸ್ ಮಾಡಿದ್ವಿ. So today we are going to discuss about the second session. Okay. ಈ ಚಾಪ್ಟರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ 3 ಅವರ್ ಇದೆ, 3 ಸೆಷನ್ ಇದೆ. 3 ಸೆಷನ್ ಅಲ್ಲಿ ಒಂದಾಗಿದೆ, ಇನ್ನು 2 ಸೆಷನ್ ಉಳಿದಿದೆ. ಓಕೆನಾ? ಸೊ what we have discussed in the previous session, ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಏನೇ ಡಿಸ್ಕಸ್ ಮಾಡಿದೀವಿ ಅಂತ ಹೇಳಿ just we will recap the things. We have discussed about what is air pollution. Air pollution ಅಂದ್ರೆ ಏನು? What is air pollution? ಅಂದ್ರೆ air pollution means the contamination of air. Contamination of air by man-made activities or natural activities. ನಿಸರ್ಗದತ್ತವಾದ ಕಾರಣಗಳಿಂದ ಅಥವಾ ಮನುಷ್ಯನಿಂದ ಉಂಟಾಗಿರ್ತಕ್ಕಂಥ ಕಾರಣಗಳಿಂದ ವಾಯು ಮಾಲಿನ್ಯ ಏನು ಇದರಲ್ಲಿ ಗಾಳಿಯಲ್ಲಿ ಕಲುಷಿತವಾದ ಪದಾರ್ಥಗಳು ಸೇರ್ಕೊಂಡು ಗಾಳಿ ಕಲುಷಿತವಾಗೋದಕ್ಕೆ ನಾವೇನಂತ ಕರಿತೀವಿ? ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ. ಅದನ್ನ ಹೈಸ್ಕೂಲಲ್ಲಿ ಓದಿರ್ತೀರಿ ನೀವು. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ದೆನ್ ನ್ಯಾಚುರಲ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್. ನ್ಯಾಚುರಲ್ ಸೋರ್ಸಸ್ ಏನೇನಿದೆ ಏರ್ ಪೊಲ್ಯೂಷನ್ ಆಗ್ಲಿಕ್ಕೆ? ನ್ಯಾಚುರಲ್ ಸೋರ್ಸಸ್ ಏನೇನಿದೆ ನಾನು ಹೇಳಿದೆ. ಯಾವ್ದಿದೆ? ವೋಲ್ಕ್ಯಾನೋಸ್ ಎರಪ್ಷನ್ ಇದೆ, ಕಾಳ್ಗಿಚ್ಚಿಂದ ಇದೆ. ಓಕೆ, ಇವೆರಡು ಮೈನ್ ರೀಸನ್ ಆಗುತ್ತೆ. ಸೊ ಅಂದ್ರೆ ಇವೆಲ್ಲವುದು ನಿಸರ್ಗದತ್ತವಾಗಿ ಆಗ್ತಕ್ಕಂಥದ್ದು. ಇದನ್ನ ಯಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ, ಆಟೋಮೆಟಿಕಲ್ ಅದರಿಂದಾನೇ ಆಗತ್ತೆ. ಓಕೆ, ದೆನ್ ಮ್ಯಾನ್ ಮೇಡ್ ಸೋರ್ಸಸ್ ಯಾವ್ಯಾವ್ದಿದೆ? ಪಾಪ್ಯುಲೇಷನ್ ಇನ್ಕ್ರೀಸ್ ಇದೆ, ಇಂಡಸ್ಟ್ರೀಸ್ ಇದೆ, ಯೂಸ್ ಆಫ್ ವೆಹಿಕಲ್ಸ್ ಇದೆ, ಓವರ್ ಪಾಪ್ಯುಲೇಷನ್ ಇದೆ, ಅದಾದ್ಮೇಲೆ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಇದೆ. ಓಕೆ, ಈ ತರ ತುಂಬಾ ಯೂಸಿಂಗ್ ಆಫ್ ಪೆಸ್ಟಿಸೈಡ್ಸ್ ಇದೆ. ಓಕೆ, ಆಲ್ ದೀಸ್ ಆರ್ ದ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳಿ ಹೇಳಿದ್ವಿ. ಓಕೆ, ಸೊ ಇನ್ ದಿಸ್ ಸೆಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಇವತ್ತೇನ್ ಪಾಠ ಮಾಡ್ತಾ ಇದೀವಲ್ಲ, ಇವತ್ತೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ನೋಡೋಣ. ಏರ್ ಪೊಲ್ಯೂಟೆಂಟ್ಸ್. ಈಗ ನಾವೇನಂದ್ವಿ? ಏರ್ ಪೊಲ್ಯೂಷನ್ ಡಿಸ್ಕಸ್ ಮಾಡಿದ್ವಿ. ಏರ್ ಪೊಲ್ಯೂಷನ್ ಅಂದ್ರೆ ಏನು? ವಾಯು ಕಲುಷಿತ ಆಗೋದು. ಆ ಕಲುಷಿತ ಆಗೋದಕ್ಕೆ ಯಾವ ಯಾವ ವಸ್ತುಗಳು ಕಾರಣ ಅಥವಾ ಯಾವ ಯಾವ ಗ್ಯಾಸ್ಗಳು ಕಾರಣ? ಎಲ್ಲಾ ಗ್ಯಾಸ್ಗಳಿಂದ ಕಲುಷಿತ ಆಗಲ್ಲ. ಯಾವ ಯಾವ ಗ್ಯಾಸ್ಗಳಿಂದ ಅದು ಏನಾಗುತ್ತೆ? ಕಲುಷಿತ ಆಗುತ್ತೆ ಅಂತ ನೋಡ್ತೀವಿ. ದೇ ಆರ್ ಕಾಲ್ಡ್ ಎಸ್ ಪೊಲ್ಯೂಟೆಂಟ್ಸ್. ಪೊಲ್ಯೂಟೆಂಟ್ಸ್ ಅಂದ್ರೆ ದೋಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಕಾಸಸ್ ಪೊಲ್ಯೂಷನ್. ಯಾವ ವಸ್ತುಗಳು ಮಾಲಿನ್ಯವನ್ನ ಉಂಟು ಮಾಡ್ತಾವೋ ಅವು ನಾವೇನಂತ ಕರಿತೀವಿ? ಮಲಿನಕಾರಿಗಳು ಅಂತ ಹೇಳಿ ಕರಿತೀವಿ. ಮಲಿನಕಾರಿಗಳು ಅಂತ ಕೇಳಿದಿರಲ್ವಾ? ಮಲಿನಕಾರಿಗಳು ಅಂದ್ರೆ ಯಾವ ವಸ್ತುಗಳು ಮಾಲಿನ್ಯ ಉಂಟು ಮಾಡುತ್ತೋ ಅವನ್ನ ನಾವು ಮಲಿನಕಾರಿಗಳು ಅಂತ ಹೇಳಿ ಕರಿತೀವಿ. ದೇ ಆರ್ ಕಾಲ್ಡ್ ಎಸ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ. ಪೊಲ್ಯೂಟೆಂಟ್ಸ್ ಅಂದ್ರೆ ಮಲಿನಕಾರಿಗಳು, ಪೊಲ್ಯೂಷನ್ ಅಂದ್ರೆ ಮಾಲಿನ್ಯ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದೆನ್ ಏರ್ ಪೊಲ್ಯೂಟೆಂಟ್ಸ್ ಅಲ್ಲಿ ಟೈಪ್ಸ್, ಯಾವ್ಯಾವ ಟೈಪ್ಸ್ ಇದೆ? Okay, so we will discuss about that things and effect of particulate pollutants and control by cyclone separator. ಈಗ ವಾತಾವರಣದಲ್ಲಿ ತುಂಬಾ ಧೂಳು ಇರುತ್ತೆ. ಓಕೆ, ಆ ಧೂಳನ್ನ ಹೇಗೆ ಕಂಟ್ರೋಲ್ ಮಾಡೋದು? ಹೊಗೆಯನ್ನ ಹೇಗೆ ಕಂಟ್ರೋಲ್ ಮಾಡೋದು? ಅರ್ಥ ಆಯ್ತಾ? ಅದನ್ನ ಒಂದು ಸೈಕ್ಲೋನ್ ಸೆಪರೇಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ಯೂಸ್ ಮಾಡಿ ಯಾವ ತರ ನಾವು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆನಾ? ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಸೆಷನ್. ವಾಟ್ ಆರ್ ದ ಥಿಂಗ್ಸ್? ವಾಟ್ ಆರ್ ಏರ್ ಪೊಲ್ಯೂಟೆಂಟ್ಸ್, types of air pollutants and effects of particular pollutants and control by cyclone separator. Okay, so directly we will move on to air pollutants. So air pollutants ge hogana. Okay, so air pollutants andre enu? The byproducts or the waste products. Okay, adu ಕೆಲವೊಂದು ನಾವು ಯಾವುದೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕೆಲಸದ ಜೊತೆಗೆ ಬರೋವಿರಬಹುದು, ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ, ಆ ವೇಸ್ಟ್ ಪ್ರಾಡಕ್ಟ್ಸ್ ಇರಬಹುದು, which when released into the environment they cause pollution. They are byproducts or waste products. Byproducts ಯಾವುದು? ನೀವು ಟ್ರಾಕ್ಟರಿ ಓಡಿಸ್ತಾ ಇರ್ತೀರಾ, ಟ್ರಾಕ್ಟರಿ ಓಡಿಸ್ತಾ ಇರೋದು ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಅದರಿಂದ ಇಂಧನ ಉರಿಬೇಕಾದ್ರೆ ಹೊಗೆ ಏನಾಗ್ತಾ ಇದೆ, ಅದರಿಂದ ಮೇಲ್ಗಡೆ ಹೋಗ್ತಾ ಇರತ್ತೆ, ಅದು ಬೈ ಪ್ರಾಡಕ್ಟ್. ಏನು ಮಾಡ್ಲಿಕ್ಕಲ್ಲ, ನೀವು ಟ್ರ್ಯಾಕ್ಟರ್ ಆನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಹೊಗೆ ಬರುತ್ತೆ, ಇಲ್ಲ ಅಂತ ಬರುತ್ತಾ? ಇಲ್ಲ. ಅದೇ ತರ ಟ್ರ್ಯಾಕ್ಟರ್ ಜೋರಾಗಿ ಹೋಗ್ಬೇಕಾದ್ರೆ ಏನಾಗ್ತಾ ಇರುತ್ತೆ? ಪಕ್ಕದಲ್ಲಿ ಧೂಳು ಹೋಗ್ತಾ ಇರುತ್ತೆ. ಓಕೆ, ದೇ ಆರ್ ಕಾಲ್ಡ್ ಎಸ್ ಬೈ ಪ್ರಾಡಕ್ಟ್. ವೇಸ್ಟ್ ಪ್ರಾಡಕ್ಟ್ ಅಂದ್ರೆ ಕೆಲವೊಂದು ವಸ್ತುಗಳನ್ನ ವೇಸ್ಟ್ ಆಗಿ ಎಸ್ದಿರ್ತೀವಿ, ಅದರಿಂದ ಗ್ಯಾಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ದೇ ಆರ್ ಕಾಲ್ಡ್ ಎಸ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ದ ಬೈ ಪ್ರಾಡಕ್ಟ್ಸ್ ಆರ್ ದ ವೇಸ್ಟ್ ಪ್ರಾಡಕ್ಟ್ಸ್ ವಿಚ್ ವೆನ್ ರಿಲೀಸ್ಡ್ ಇನ್ ಟು ದ ಎನ್ವೈರನ್ಮೆಂಟ್ ಕಾಸ್ ಪೊಲ್ಯೂಷನ್ ಆರ್ ಕಾಲ್ಡ್ ಎಸ್ ಪೊಲ್ಯೂಟೆಂಟ್ಸ್. ಅವುಗಳನ್ನ ನಾವೇಂತ ಕರಿತೀವಿ? ಪೊಲ್ಯೂಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಸಮ್ ಆಫ್ ದ ಮೈನ್ ಪೊಲ್ಯೂಟೆಂಟ್ಸ್ ಆರ್, ಯಾವ ಯಾವ್ದಿದೆ ಮೈನ್ ಪೊಲ್ಯೂಟೆಂಟ್ಸ್ ಅಂದ್ರೆ? ಇಲ್ಲಿ ನೋಡ್ತಾ ಇದ್ದೀರಾ ಡಯಾಗ್ರಾಮ್ ಅಲ್ಲಿ ಕಾಮನ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಇದೆ. ಯಾವ್ದಿದೆ? ಗ್ರೌಂಡ್ ಲೆವೆಲ್ ಓಝೋನ್, ಓಕೆ, ಕಾರ್ಬನ್ ಮಾನಾಕ್ಸೈಡ್. ನಾನು ಹೇಳಿದೆ ಕಾರ್ಬನ್ ಮಾನಾಕ್ಸೈಡ್ ಯಾವಾಗ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬರುತ್ತೆ ಅಂತ. ಯಾವುದೇ ಒಂದು ವಸ್ತು ಉರಿತಾ ಇರ್ಬೇಕಾದ್ರೆ, ಕರೆಕ್ಟ್ ಆಗಿ ಉರಿತಾ ಇದ್ರೆ ಅದರಿಂದ ಗ್ಯಾಸ್ ಏನ್ ಬರುತ್ತಲ್ಲ ಅದು ಕಾರ್ಬನ್ ಡೈಆಕ್ಸೈಡ್. ಆ ವಸ್ತು ಕರೆಕ್ಟ್ ಆಗಿ ಉರಿಲಿಲ್ಲ, ಅದಕ್ಕೆ ಕರೆಕ್ಟ್ ಆಗಿ ಗಾಳಿ ಸಿಗ್ಲಿಲ್ಲ ಅಂದಾಗ ಬರುತ್ತಲ್ಲ ಗ್ಯಾಸ್, ಅದು ಕಾರ್ಬನ್ ಮಾನಾಕ್ಸೈಡ್. ದಟ್ ಇಸ್ ಡೇಂಜರಸ್ ಒನ್. ಕಾರ್ಬನ್ ಮಾನಾಕ್ಸೈಡ್ ನಾವೇನಾದ್ರು ಉಸಿರಾಡಿದ್ರೆ ಸತ್ತೋಗ್ಬಿಡ್ತೀವಿ. ಅರ್ಥ ಆಯ್ತಾ? ದಟ್ ಇಸ್ ಡೇಂಜರಸ್ ಒನ್. ಸೊ ಕಾರ್ಬನ್ ಮಾನಾಕ್ಸೈಡ್.
ದೆನ್ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಬರುತ್ತೆ, ಯಾವುದೇ ಒಂದು ಕೆಲವೊಂದು ವಸ್ತುಗಳನ್ನ ಉರಿಸಿದಾಗ ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಬರುತ್ತೆ. ದೆನ್ ಸಲ್ಫರ್ ಡೈಆಕ್ಸೈಡ್. ದೆನ್ ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಇವೇನಾಗುತ್ತೆ, ಆವಿ ಆಗತ್ತೆ. ಈಗ ನೀವು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಂದ್ ಹನಿ ಏನಾದ್ರೂ ಪಕ್ಕದಲ್ಲಿ ಟ್ಯಾಂಕ್ ಮೇಲೆ ಬಿದ್ರೆ ಏನಾಗುತ್ತೆ, ಅದು ಆವಿ ಆಗ್ಬಿಡುತ್ತೆ. ಇರುತ್ತೆ ಅಲ್ಲೇನೆ, ನೀರಾದ್ರೆ ಅಲ್ಲೇ ಇರುತ್ತೆ. ಪೆಟ್ರೋಲ್ ಏನಾಗುತ್ತೆ, ಒಂದ್ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ಎವಾಪರೇಟ್ ಆಗ್ಬಿಡುತ್ತೆ. ದೇ ಆರ್ ಕಾಲ್ಡ್ ಎಸ್ ವೋಲಟೈಲ್. ಓಕೆ, ವೋಲಟೈಲ್ ಅಂದ್ರೆ ಆವಿ ಆಗ್ತಕ್ಕಂಥ ಕಾಂಪೌಂಡ್ಸ್ ಗಳು. ಅದು ಕೂಡ ಡೈರೆಕ್ಟ್ ಆಗಿ ನೀವು ಏನಿಲ್ಲ ಮುಸ್ಲ ಓಪನ್ ಮಾಡಿ ಸಾಕು ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ ಇಸ್ ದ ಥಿಂಗ್. ದೆನ್ ಅದೇ ರೀತಿ ಇನ್ಯಾವ್ದಿದೆ, ಪರ್ಟಿಕ್ಯುಲೇಟ್ ಮ್ಯಾಟರ್. ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಧೂಳಿನ ಕಣಗಳು, ಸಣ್ಣ ಸಣ್ಣ ಕಣಗಳು. ಓಕೆ, ಇವೆಲ್ಲದು ಕೂಡ ಜನರಲ್ ಕಾಮನ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ. ಅವು ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿ ಈಗ ನೋಡೋಣ ನಾವು. ಓಕೆ, ಸೊ ಫಸ್ಟ್ ಒನ್ ವಿ ಆರ್ ಟೇಕನ್ ಹಿಯರ್, ಇಟ್ ಇಸ್ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಗೆ ನಾವು ಫಾರ್ಮುಲಾ ಏನ್ ಬರೀತೀವಿ, SO2, sulfur dioxide. This gas formed by the combustion of fuel, oil or coal. ಈ ಒಂದು ಗ್ಯಾಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ, this gas is formed by the combustion of fuel. ಅಂದ್ರೆ ಫ್ಯೂಯಲ್ ಗಳನ್ನ ಉರಿಸೋದ್ರಿಂದ. ಫ್ಯೂಯಲ್ಸ್ ಯಾವ್ಯಾವುದು, ಸೌದೆ ಇರಬಹುದು, ಗ್ಯಾಸ್ ಇರಬಹುದು, ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು. ಇವೆಲ್ಲ ಒಂದು ಫ್ಯೂಯಲ್ ಗಳನ್ನ ನಾವು ಉರಿಸೋದ್ರಿಂದ ಯಾವ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ, ಇದು ಸಲ್ಫರ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ಆಯಿಲ್, ಎಣ್ಣೆ, ಯಾವ ಯಾವ ಎಣ್ಣೆಗಳು ಬರ್ತಾವಲ್ಲ, ಹರಳೆಣ್ಣೆ ಇರಬಹುದು, ಸೀಮೆಣ್ಣೆ ಇರಬಹುದು, ಆ ಎಣ್ಣೆಗಳನ್ನ ಉರಿಸೋದ್ರಿಂದ ಕೂಡ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ. ಅಥವಾ ಕೋಲ್ ಅಂದ್ರೆ ಏನು, ಕಲ್ಲಿದ್ದಲನ್ನ ಉರಿಸಿದ್ರು ಕೂಡ ಅಲ್ಲಿ ಏನ್ ಬರುತ್ತೆ, ಸಲ್ಫರ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಫಾಗ್ ಆರ್ ಥರ್ಮಲ್ ಇನ್ವರ್ಷನ್ಸ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಸಲ್ಫರ್ ಡೈಆಕ್ಸೈಡ್ ಇಂಟು ಟಾಕ್ಸಿಕ್ ಸಲ್ಫರ್ ಟ್ರೈಆಕ್ಸೈಡ್. ಜನರಲಿ ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ವಾಯು ಮಾಲಿನ್ಯ ಉಂಟು ಮಾಡುತ್ತೆ. ಅದೇ ಸಲ್ಫರ್ ಡೈಆಕ್ಸೈಡ್ ಫಾಗ್ ಅಥವಾ ಥರ್ಮಲ್ ಇನ್ವರ್ಷನ್ ಜೊತೆ ಮಿಕ್ಸ್ ಆದ್ರೆ, ಫಾಗ್ ಅಂದ್ರೆ ಏನು, ಮಂಜು. ಈಗ ಮಂಜು ಬೀಳ್ತಾ ಇದೆಯಲ್ಲ, ಆ ಮಂಜಿನ ಜೊತೆ ಮಿಕ್ಸ್ ಆದ್ರೆ ಅದೇನ ಕನ್ವರ್ಟ್ ಆಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್. ದಟ್ ಇಸ್ ಅಗೇನ್ ವೆರಿ ಡೇಂಜರಸ್ ಗ್ಯಾಸ್. ಈಗ ಕಾರ್ಬನ್ ಡೈಆಕ್ಸೈಡ್ ಇಂದ ನಮ್ಗೆ ಏನು ಸಮಸ್ಯೆ ಆಗಲ್ಲ, ಕಾರ್ಬನ್ ಮಾನಾಕ್ಸೈಡ್ ಇಂದ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ದಟ್ ಇಸ್ ವೆರಿ ಡೇಂಜರಸ್ ಒನ್, ಪಾಯ್ಸನಸ್ ಗ್ಯಾಸ್ ಅಂತ ಕರಿತೀವಿ. ಅದೇ ರೀತಿ ಸಲ್ಫರ್ ಡೈಆಕ್ಸೈಡ್ ಇಂದ ವಾಯು ಮಾಲಿನ್ಯ ಆಗುತ್ತೆ. ಆದ್ರೆ ಸಲ್ಫರ್ ಟ್ರೈಆಕ್ಸೈಡ್ ಇದೆಯಲ್ಲ, ಅದೇನಾಗುತ್ತೆ, ಡೇಂಜರಸ್ ಗ್ಯಾಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ದಟ್ ಇಸ್ ದ ಥಿಂಗ್. ಸೊ ಸಲ್ಫರ್ ಡೈಆಕ್ಸೈಡ್ is released when we burn the combustion of fuel, oil or coal. Then fog or thermal inversion, when it mixed with fog or thermal inversions, it will convert into sulfur trioxide. Okay, so next one we are going to discuss is carbon monoxide. ಇದ್ರ ಬಗ್ಗೆ ನಾನು ಹೇಳಿದೆ, ಕಾರ್ಬನ್ ಮಾನಾಕ್ಸೈಡ್ ಯಾವಾಗ ಬರುತ್ತೆ. ಕಾರ್ಬನ್ ಮಾನಾಕ್ಸೈಡ್ ವಸ್ತುಗಳು ಉರಿತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಉರಿಲಿಲ್ಲ ಅಂದ್ರೆ, ಇನ್ಕಂಪ್ಲೀಟ್ ಕಂಬಷನ್ ಆದ್ರೆ, ಕ್ಲೀನ್ ಆಗಿ ಉರಿದಲೆ ಸ್ವಲ್ಪ ಅರ್ಧಂಬರ್ಧ ಉರಿತಾ ಇದ್ರೆ, ಅರ್ಧಂಬರ್ಧ ಸುಡ್ತಾ ಇದ್ರೆ, ಅವಾಗ ಏನ್ ಪ್ರೊಡಕ್ಷನ್ ಆಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ. ಕಾರ್ಬನ್ ಮಾನಾಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫ್ಯೂಯಲ್, ಇನ್ಕಂಪ್ಲೀಟ್ ಕಂಬಷನ್. ಓಕೆ, ಸೊ ಪರ್ಟಿಕ್ಯುಲರ್ಲಿ ಪೆಟ್ರೋಲ್ ಅಂಡ್ ಅದರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ ಮೋಟಾರ್ ವೆಹಿಕಲ್ಸ್. ಪರ್ಟಿಕ್ಯುಲರ್ಲಿ ಎಲ್ಲಿ ಬರುತ್ತೆ, ನಮ್ಮ ಗಾಡಿಗಳಲ್ಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಏನಿದೆಯಲ್ಲ, ಆ ಡೀಸೆಲ್ ಪೆಟ್ರೋಲ್ ವೆಹಿಕಲ್ ಗಳಲ್ಲಿ ಕರೆಕ್ಟ್ ಆಗಿ ಉರಿಲಿಲ್ಲ ಅಂದ್ರೆ ಕೆಲವೊಂದು ವೆಹಿಕಲ್ ಗಳಲ್ಲಿ ತುಂಬಾ ಹೊಗೆ ಬರ್ತಾ ಇರುತ್ತೆ. ಹೊಗೆ ಬರ್ತಾ ಇದೆ ಅಂದ್ರೆ ಏನರ್ಥ, ಅದು ಕರೆಕ್ಟ್ ಆಗಿ ಉರಿತಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಅಲ್ಲಿ ಏನ್ ಗ್ಯಾಸ್ ಬರ್ತಾ ಇದೆಯಲ್ಲ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಕೂಡ ಇರುತ್ತೆ. ಓಕೆ, ದಟ್ ಇಸ್ ದ ಡೇಂಜರಸ್ ಥಿಂಗ್. ಅದರ್ ಟೈಪ್ಸ್ ಆಫ್ ಕಂಬಷನ್ ಆಲ್ಸೋ ಗಿವ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಲೈಕ್ ಸ್ಟವ್ಸ್, ಫರ್ನೇಸಸ್, ಓಪನ್ ಫಾರೆಸ್ಟ್ ಫೈರ್ಸ್, ಬರ್ನಿಂಗ್ ಕೋಲ್ ಮೈನ್, ಫ್ಯಾಕ್ಟರೀಸ್, ಸಿಗರೇಟ್ಸ್ ಎಕ್ಸೆಟ್ರಾ. ಇನ್ನು ಬೇರೆ ಬೇರೆ ಯಾವ ಯಾವ ವಿಧಗಳಲ್ಲಿ ಎಲ್ಲೆಲ್ಲಿ ನಮ್ಗೆ ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ ಅಂದ್ರೆ, ಸ್ಟವ್ಗಳನ್ನ ಉರಿಸೋದ್ರಿಂದ, ಸಿಮೆಂಟ್ ಸ್ಟವ್ಗಳು ಬರುತ್ತೆ ಗೊತ್ತಾ, ಸಿಮೆಂಟ್ ಸ್ಟವ್ಗಳಲ್ಲಿ ಉರಿಸೋದ್ರಿಂದ ನಮ್ಗೆ ಏನ್ ಬರುತ್ತೆ, ಹೊಗೆ ಬರುತ್ತಲ್ಲ, ಅದರಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇರುತ್ತೆ. ಫರ್ನೇಸಸ್ ಅಂದ್ರೆ ಪಾತ್ರೆಗಳನ್ನ ಸುಡೋದ್ರಿಂದ, ಅದರಲ್ಲಿಂದ ಬರುತ್ತೆ. ಓಪನ್ ಫಾರೆಸ್ಟ್ ಫೈರ್ಸ್, ಓಪನ್ ಫಾರೆಸ್ಟ್ ಫೈರ್ಸ್ ಅಂದ್ರೆ ಕಾಳ್ಗಿಚ್ಚು ಉಂಟಾದಾಗ ಅಲ್ಲಿ ನೀಟಾಗೆಲ್ಲ ಉರಿತಾ ಇರುತ್ತಾ, ಇಲ್ಲ ಬರೀ ಹೊಗೆನೆ ಹೋಗ್ತಾ ಇರುತ್ತೆ, ಹಸಿ ಇರುತ್ತೆ, ಗಿಡ ಎಲ್ಲ ಹಸಿ ಇರೋದ್ರಿಂದ ಅಲ್ಲೇನಾಗುತ್ತೆ, ಹೊಗೆ ಜಾಸ್ತಿ ಹೋಗ್ತಾ ಇರುತ್ತೆ. ದಟ್ ಇಸ್ ಓಪನ್ ಫಾರೆಸ್ಟ್ ಫೈರ್ಸ್. ಬರ್ನಿಂಗ್ ಕೋಲ್ ಮೈನ್, ಕಲ್ಲಿದ್ದಲ ಗಣಿಗಳಲ್ಲಿ ಕಲ್ಲಿದ್ದಲನ್ನ ಜಾಸ್ತಿ ಉರಿಸೋದ್ರಿಂದನೂ ಕೂಡ ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. ದೆನ್ ಫ್ಯಾಕ್ಟರಿಗಳಿಂದ ಬರುತ್ತೆ, ಮತ್ತೆ ಸಿಗರೇಟ್ ಸೇವನೆಯಿಂದ ಕೂಡ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. ಸೊ ಫ್ರಮ್ ಆಲ್ ದೀಸ್ ಸೋರ್ಸಸ್ ಕಾರ್ಬನ್ ಮಾನಾಕ್ಸೈಡ್ ಇಸ್ ಲಿಬರೇಟೆಡ್. ಕಾರ್ಬನ್ ಮಾನಾಕ್ಸೈಡ್ ಏನಾಗ್ತಾ ಇದೆ, ಅಲ್ಲಿಂದ ಎಲ್ಲ ಹೊರಗಡೆ ಬರ್ತಾ ಇದೆ. ಮೇನ್ ಆಲ್ಮೋಸ್ಟ್ ನೀವು ಎಲ್ಲೆಲ್ಲಿ ಉರಿಸ್ತೀರಾ, ಎಲ್ಲೆಲ್ಲಿ ಕರೆಕ್ಟ್ ಆಗಿ ವಸ್ತುಗಳು ಉರಿಯೋದಿಲ್ಲ, ಅಲ್ಲೆಲ್ಲ ಯಾವ ಗ್ಯಾಸ್ ಬರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಅದು ಯಾವುದೇ ವಸ್ತುಗಳು ಉರಿದ್ರು ನೀಟಾಗಿ ಉರಿಬೇಕು. ಅದು ಬ್ಲೂ ಕಲರ್ ಅಲ್ಲಿ ಉರಿತಾ ಇದೆ ಅಂತ ಅಂದ್ರೆ ಕ್ಲೀನ್ ಆಗಿ ಉರಿತಾ ಇದೆ ಅಂತ. ರೆಡ್ ಕಲರ್ ಇದೆ ಅಂದ್ರೆ ಏನರ್ಥ, ಸ್ವಲ್ಪ ಆಕ್ಸಿಜನ್ ಕಡಿಮೆ ಇದೆ ಅಂತ ಹೇಳಿ. ಯೆಲ್ಲೋ ಕಲರ್ ಉರಿತಾ ಇದೆ ಅಂದ್ರೆ ಏನರ್ಥ, ಅದಕ್ಕೆ ಆಕ್ಸಿಜನ್ ಕಂಟೆಂಟ್ ಇಲ್ಲ ಅಂತ ಹೇಳಿ. ಆಮೇಲೆ ಇಲ್ಲ ಏನು ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಬರೀ ಏನಾಗ್ತಾ ಇರುತ್ತೆ, ಹೊಗೆ ಹೋಗ್ತಾ ಇರುತ್ತೆ. ಹೊಗೆ ಹೋಗ್ತಾ ಇದೆ ಅಂದ್ರೆ ಯಾವ ಗ್ಯಾಸ್ ಹೋಗ್ತಾ ಇರುತ್ತೆ, ಬರೀ ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಹೋಗ್ತಾ ಇರುತ್ತೆ.
Okay, so that is the thing. And then nitrogen dioxide. Nitrogen dioxide ಎಲ್ಲಿ ಬರುತ್ತೆ? When combustion occur in engines, nitrogen and oxygen of air combine to form oxides of nitrogen. ಅಂದ್ರೆ ಯಾವಾಗ ಒಂದು ಇಂಜಿನ್ ಗಳಲ್ಲಿ ಕಂಬಷನ್ ಆಗುತ್ತೋ, ಇಂಜಿನ್ ಗಳಲ್ಲಿ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಅಂದ್ರೆ ನಮ್ಮ ಒಂದು ಬಸ್ಸು ಲಾರಿ ಎಲ್ಲಾದ್ರೂ ದೊಡ್ಡ ದೊಡ್ಡ ಇಂಜಿನ್ ಗಳು ಇರುತ್ತಲ್ಲ, ಆ ಇಂಜಿನ್ ಗಳು ರನ್ ಆಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಫ್ಯೂಯಲ್ ಬರ್ನ್ ಆಗ್ತಾ ಹೋಗುತ್ತೆ. ಆ ಫ್ಯೂಯಲ್ ಬರ್ನ್ ಆಗ್ಬೇಕಾದ್ರೆ ಅಲ್ಲಿ ನೈಟ್ರೋಜನ್ ರಿಲೀಸ್ ಆಗುತ್ತೆ. ಅದು ಹೊರಗಡೆ ಇರ್ತಕ್ಕಂತ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಏನ್ ಕನ್ವರ್ಟ್ ಆಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಆಗುತ್ತೆ. ಈ ತರ ಎಲ್ಲಾ ಫಾರ್ಮುಲಾ ಏನಾಗುತ್ತೆ, ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ. ಮೇನ್ಲಿ ನೈಟ್ರಿಕ್ ಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್, ಎಸ್ಪೆಷಲಿ ಇವೆರಡು ಡೇಂಜರಸ್ ಯಾವ್ಯಾವುದು, ನೈಟ್ರಿಕ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಇಟ್ ವಿಲ್ ಫಾರ್ಮ್ ನೈಟ್ರಿಕ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್. ಅಗೇನ್ ದೇ ಆರ್ ವೆರಿ ಡೇಂಜರಸ್ ಗ್ಯಾಸಸ್ ಅಂಡ್ ದೇ ಫಾರ್ಮ್ ಏರ್ ಪೊಲ್ಯೂಷನ್. ಅದರಿಂದ ಪೊಲ್ಯೂಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇವನ್ ದ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಪ್ರೊಡ್ಯೂಸಸ್ ಸಮ್ ನೈಟ್ರೋಜನ್ ಡೈಆಕ್ಸೈಡ್. ಇವನ್ ಕೆಲವೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾವ್ಯಾವ್ದಿದೆ, ಪೆಟ್ರೋಲು, ಡೀಸೆಲ್, ಸೀಮೆ ಎಣ್ಣೆ, ಮತ್ತೆ ಟಾರು, ಕೆರೋಸಿನ್, ಆಮೇಲೆ ಯಾವ್ದು ಮೇಣ, ಇವೆಲ್ಲದು ಕೂಡ ಯಾವ್ದ್ರಿಂದ ಬರ್ತಕ್ಕಂಥದ್ದು, ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಹೇಳಿ ಕರಿತೀವಿ. ಓಕೆ, ಇವು ಕೂಡ ಕರೆಕ್ಟ್ ಆಗಿ ಉರಿಲಿಲ್ಲ ಅಂದ್ರೆ ಅಲ್ಲೂ ಕೂಡ ಯಾವ ಗ್ಯಾಸ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಯಾವುದೇ ಒಂದು ವಸ್ತು ಕರೆಕ್ಟ್ ಆಗಿ ಉರಿಲಿಲ್ಲ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ, ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಕೂಡ ಬರುತ್ತೆ. ಎಲ್ಲಾದು ಬರ್ತಾವ ಅದ್ರೊಳಗಡೆ. ಓಕೆ, ಕಂಟೆಂಟ್ ಡಿಫರೆನ್ಸ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಪ್ರೈಮರಿ ಪೊಲ್ಯೂಟೆಂಟ್ಸ್ ಯಾವ್ಯಾವ್ದು ಹೇಳ್ತಾ ಇದೀವಿ. ಪ್ರೈಮರಿ ಫಸ್ಟ್ ನಾವು ಇಲ್ಲಿಂದ ಹೋಗೋದು ನೋಡಿ, ನ್ಯಾಚುರಲ್ ಆಗಿ ಹೋಗ್ತಕ್ಕಂಥದ್ದು SO2 ಸಲ್ಫರ್ ಡೈಆಕ್ಸೈಡ್. ಎಸ್ಪೆಷಲಿ ಈ ಬೂದಿ ಬರುತ್ತಲ್ಲ, ಎಲ್ಲಿ ಜ್ವಾಲಾಮುಖಿಗಳಲ್ಲಿ ಬೂದಿ ಉಳುತ್ತಲ್ಲ, ಅದ್ರಲ್ಲಿ ಜಾಸ್ತಿ ಸಲ್ಫರೇ ಜಾಸ್ತಿ ಇರ್ತಕ್ಕಂಥದ್ದು ಅದರಲ್ಲಿ. ಓಕೆ, ಸೊ ಸಲ್ಫರ್ ಡೈಆಕ್ಸೈಡ್. CO ಅಂದ್ರೆ ಏನು, ಕಾರ್ಬನ್ ಮಾನಾಕ್ಸೈಡ್. NO ಅಂದ್ರೆ ನೈಟ್ರಸ್ ಆಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. NO2 ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಓಕೆ, ಇವೆಲ್ಲದನ್ನು ಕೂಡ ಫಸ್ಟ್ ಇಲ್ಲಿಂದ ಬರ್ತಾ ಇರೋದು. ಎಲ್ಲಿಂದ, ನ್ಯಾಚುರಲ್ ಕಂಟೆಂಟ್ಸ್ ಇಂದ ಇರಬಹುದು, ಅಥವಾ ಫ್ಯಾಕ್ಟರಿಗಳಿಂದ ಇರಬಹುದು, ಮತ್ತೆ ಬೇರೆ ಬೇರೆ ವಸ್ತುಗಳಿಂದ ಇರಬಹುದು. ಎಲ್ಲಾದು ಇಲ್ಲಿ ಬರ್ತಾ ಇದೆ. ಓಕೆ, ಅವೆಲ್ಲದನ್ನು ಯಾವ್ದ್ರ ಜೊತೆ ಸೇರ್ಕೊಳ್ಳುತ್ತೆ, ಮೇಲ್ಗಡೆ ಹೋಗ್ಬಿಡುತ್ತೆ ಸೀದಾ ಗ್ಯಾಸ್ ಎಲ್ಲ. ಮೇಲ್ಗಡೆ ಏನಿದೆ, ಆಕ್ಸಿಜನ್ ಇದೆ, ಫಾಗ್ ಇದೆ, ಮೇಲ್ಗಡೆ ಮೋಡಗಳೆಲ್ಲ ಮೇಲೆ ತಾನೇ ಇರೋದು, ಫಾಗ್ ಇದೆ, ಮಿಸ್ಟ್ ಇದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬಿಟ್ಟು ಈ ತರ ಗ್ಯಾಸ್ಗಳನ್ನ ಫಾರ್ಮೇಶನ್ ಮಾಡುತ್ತೆ. ಓಝೋನ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ, ನೈಟ್ರಿಕ್ ಆಸಿಡ್ ಫಾರ್ಮೇಶನ್ ಆಗುತ್ತೆ, H2O2 ಫಾರ್ಮೇಶನ್ ಆಗುತ್ತೆ. ಸಿ, ಇಲ್ಲಿ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂತ ಇದೆಯಲ್ಲ, ಇವನ್ನು ಫಾರ್ಮೇಶನ್ ಆಗೋದು ಕೆಮಿಕಲ್ ರಿಯಾಕ್ಷನ್ ಆಗಿ ಈ ಗ್ಯಾಸ್ಗಳು ಉತ್ಪತ್ತಿ ಆಗುತ್ತೆ. ಇವು ಡೇಂಜರಸ್. ಇವೆಲ್ಲ ಆಸಿಡ್ ರೈನ್ ಅಂತ ಕೇಳಿದಿರಲ್ವಾ? ಏನ್ ಆಸಿಡ್ ರೈನ್ ಅಂದ್ರೆ, ಈ ಒಂದು ವಾಯು ಮಾಲಿನ್ಯ ಜಾಸ್ತಿ ಆಗೋದ್ರಿಂದ ಆ ವಾಯು ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗಿ ಆ ಗ್ಯಾಸ್ಗಳೆಲ್ಲ ಆ ವಾಟರ್ ಜೊತೆ ಕಂಟೆಂಟ್ ಆಗಿ ರಿಯಾಕ್ಷನ್ ಆಗಿ ಆಸಿಡ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿದೆ ನೋಡಿ, H2SO4 ಅಂತ ಇದೆ, ಗೊತ್ತಾ? H2SO4 ಅಂದ್ರೆ ಏನದು, ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿ. ಸಲ್ಫ್ಯೂರಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ, ಅದು ಮಳೆ ರೂಪದಲ್ಲಿ ಮತ್ತೆ ವಾಪಸ್ ಬರುತ್ತೆ. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಸಿಡ್ ರೈನ್. ಮುಂದೆ ಬರುತ್ತೆ, ಅವಾಗ ಹೇಳ್ತೀನಿ ಅದನ್ನ. ಸೊ ಈ ಟೈಪ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಇವೆಲ್ಲದನ್ನು ನಾವು ಬಿಡುಗಡೆ ಮಾಡ್ತಾ ಇರೋದು ಯಾವುದು, ಪ್ರೈಮರಿ ಪೊಲ್ಯೂಟೆಂಟ್ಸ್. ಅದು ನಾವು ಬಿಡುಗಡೆ ಮಾಡ್ತಾ ಇರೋದು. ಅದು ಮೇಲ್ಗಡೆ ಹೋದಾಗ ಏನಾಗ್ತಾ ಇದೆ, ಇಲ್ಲಿರೋವೆಲ್ಲ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂತ ಇದೆಯಲ್ಲ, ಅದು ಮೇಲ್ಗಡೆ ಹೋದ್ಮೇಲೆ ಆಗ್ತಾ ಇರೋದು. ಅವೇ ಡೇಂಜರಸ್ ಥಿಂಗ್ಸ್. ಓಕೆ, ಸೊ ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಮತ್ತೆ ಸಲ್ಫ್ಯೂರಿಕ್ ಆಕ್ಸಿಡ್, ಸಲ್ಫರ್ ಡೈಆಕ್ಸೈಡ್. ಓಕೆ, ದೆನ್ particulate matter. Particulate matter ಅಂದ್ರೆ, particulate matter is a mix of solids and liquids. Particulate matter is a mix of solids and liquids including carbon, complex organic chemicals, sulfate nitrates, mineral dust, smoke, soft dust, fine particles, etc. Particulate matter ಅಂದ್ರೆ ಇಲ್ಲಿ ಏನು ಹೊರಗಡೆ ಧೂಳು ಎದ್ದೇಳುತ್ತಲ್ಲ, ಅದು ಮ್ಯಾಕ್ಸಿಮಮ್ ಧೂಳು. ಅರ್ಥ ಆಯ್ತಲ್ಲ? ಸೊ ಅದ್ರೊಳಗೆ ಏನೇನಿರುತ್ತೆ, ಕಾರ್ಬನ್ ಇರುತ್ತೆ. ಓಕೆನಾ, ಮತ್ತೆ ಕೆಮಿಕಲ್ಸ್ ಗಳು ಇರುತ್ತೆ. ಕೆಲವೊಂದ್ಸರಿ ಕೆಮಿಕಲ್ಸ್ ಯಾವಾಗ ಬರುತ್ತೆ, ಪೆಸ್ಟಿಸೈಡ್ಸ್ ನ ಸ್ಪ್ರೇ ಮಾಡ್ತೀವಲ್ಲ, ಪೆಸ್ಟಿಸೈಡ್ಸ್ ಅಂದ್ರೆ ಕ್ರಿಮಿನಾಶಕ, ಕಳೆನಾಶಕ, ಇವನ್ನೆಲ್ಲ ಸ್ಪ್ರೇ ಮಾಡಿದಾಗ ಅದ್ರಲ್ಲಿ ಒಂದು 10% ಮಾತ್ರ ಗಿಡಗಳಿಗೆ ಹೋಗುತ್ತೆ, 90% ಎಲ್ಲ ಏನಾಗುತ್ತೆ, ಗಾಳಿಲಿ ಹಾರೋಗುತ್ತೆ. ಅದು ಕೂಡ ಪರ್ಟಿಕ್ಯುಲೇಟ್ ಮ್ಯಾಟರ್ ಗೆ ಬರುತ್ತೆ. ಮತ್ತೆ ಸಲ್ಫೇಟ್ ನೈಟ್ರೇಟ್ಸ್, ಮಿನರಲ್ ಡಸ್ಟ್. ನಾನು ಹೇಳೋದಲ್ಲ, ಯಾವ್ದೋ ಒಂದು ವೆಹಿಕಲ್ ಜೋರಾಗಿ ರೋಡಲ್ಲಿ ಹೋಯ್ತು, ಮಣ್ಣು ರೋಡಲ್ಲಿ ಅಂತ ಅಂದ್ರೆ ಅಲ್ಲೆಲ್ಲ ಏನ್ ಮಾಡುತ್ತೆ, ಫುಲ್ಲು ಧೂಳು ಎದ್ಬಿಡುತ್ತೆ. ಆ ಧೂಳು ಎದ್ದಾಗ ದಪ್ಪ ದಪ್ಪ ಕಣಗಳೆಲ್ಲ ಏನಾಗುತ್ತೆ, ಕೆಳಗಡೆ ಕೂತ್ಕೊಳ್ಳುತ್ತೆ. ಆದ್ರೆ ಸಣ್ಣ ಸಣ್ಣ ಕಣಗಳೆಲ್ಲ ಏನಾಗ್ಬಿಡುತ್ತೆ, ಮೇಲ್ಗಡೆ ಹೋಗುತ್ತೆ. ಸೊ ಅದು ಮತ್ತೆ ಸ್ಮೋಕ್, ಹೊಗೆ ಇರ್ಬೋದು, ಮತ್ತೆ ಸಾಫ್ಟ್ ಡಸ್ಟ್, ಮತ್ತೆ ಫೈನ್ ಪಾರ್ಟಿಕಲ್, ಸಣ್ಣ ಸಣ್ಣ ಮಣ್ಣಿನ ಕಣಗಳು, ಅವೆಲ್ಲದು ಕೂಡ ಏನಾಗುತ್ತೆ, ಸೇರ್ಕೊಳ್ಳುತ್ತೆ. ಯು ಕ್ಯಾನ್ ಸಿ, ಈ ಒಂದು ಪ್ರೊಜೆಕ್ಟರ್ ಲೈಟ್ ಬರ್ತಾ ಇದೆ. ಪ್ರೊಜೆಕ್ಟರ್ ಲೈಟ್ ಬರ್ಬೇಕಾದ್ರೆ ಇಲ್ಲಿ ಏನ್ ಕಾಣಿಸ್ತಿದೆ ನಿಮ್ಗೆಲ್ಲ, ಪಾರ್ಟಿಕಲ್ಸ್ ಕಾಣಿಸ್ತಿದ್ಯಾ? ಓಕೆ, ಹಿಂಗಂದ್ರೆ ಫುಲ್ ನೋಡಿ, ಫುಲ್ ಎಲ್ಲ ಪಾರ್ಟಿಕಲ್ಸ್ ಓಡಾಡ್ತಾ ಇರುತ್ತೆ.
ಇವನ್ ಮನೆಗಳಲ್ಲಿ ಯಾವಲ್ಲ ಸೂರ್ಯನ ನೆರಳು ಸ್ವಲ್ಪ ಮನೆಯೊಳಗೆ ಬಂದಿದ್ರೆ ನೀವೇನೋ ಸ್ವಲ್ಪ ಹಿಂಗ್ ಧೂಳು ಕೊಡ್ಬೋದ್ರೆ ನೋಡ್ತೀರಾ ಆ ಹೊಗೆಲೆಲ್ಲ ಫುಲ್ ಏನಾಗ್ತಾ ಇರುತ್ತೆ, ಫುಲ್ ಧೂಳಿನ ಕಣ ಓಡಾಡ್ತಾ ಇರುತ್ತೆ. ಮನೇಲಿ ಏನಾದ್ರು ಹೊಗೆ ಏನಾದ್ರು ಬಂದಿತ್ತು ಅಂದ್ರೆ ಹೊಗೆ ಎಲ್ಲ ಫುಲ್ ಅಲ್ಲಿ ಸೇರ್ಕೊಂತಾ ಇರುತ್ತೆ. ಸಿ, ಸೊ ಆಲ್ ದೋಸ್ ಆರ್ ಕಾಲ್ಡ್ ಎಸ್ ವಾಟ್? ಪರ್ಟಿಕ್ಯುಲೇಟ್ ಮ್ಯಾಟರ್. ಅದು ನಾರ್ಮಲ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಆ ಸೂರ್ಯನ ಬೆಳಕು ಬಿಡಿದಾಗ ಏನಾಗುತ್ತೆ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಅರ್ಥ ಆಯ್ತಾ? ಸೊ ದೇ ಆರ್ ಕಾಲ್ಡ್ ಎಸ್ ವಾಟ್? ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಒನ್ ಇಸ್ ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ is also one of the pollutants. Again pollutants ಡಿಸ್ಕಸ್ ಮಾಡ್ತಿದೀವಿ. ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಮತ್ತೆ ಪರ್ಟಿಕ್ಯುಲೇಟ್ ಮ್ಯಾಟರ್, ಮತ್ತೆ ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ ಆರ್ ಪ್ರೊಡ್ಯೂಸ್ಡ್ ಬೈ ಆಯಿಲ್ ಅಂಡ್ ಕೆಮಿಕಲ್ ಇಂಡಸ್ಟ್ರೀಸ್. ಹೈಡ್ರೋಜನ್ ಸಲ್ಫೈಡ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗ್ತಾ ಇದೆ? ಆಯಿಲ್ ಗಳಿಂದ ಮತ್ತೆ ಕೆಮಿಕಲ್ ಇಂಡಸ್ಟ್ರಿಗಳಿಂದ. ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಜಾಸ್ತಿ ಬರೋದು. ಅರ್ಥ ಆಯ್ತಲ್ಲ? ಅದು ಹೈಡ್ರೋಜನ್ ಸಲ್ಫೈಡ್. ನೆಕ್ಸ್ಟ್ ಕ್ಲೋರೋ ಫ್ಲೋರೋ ಕಾರ್ಬನ್. ಇದಂತೂ ಹೆಸರು ಗೊತ್ತಿದೆ ಅಲ್ಲ? ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ನಾವು ಇದನ್ನ? ಎಕೋಸಿಸ್ಟಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ವಾ? ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲೆಲ್ಲ ಹೇಳ್ಬೇಕಾದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ ರೆಫ್ರಿಜರೇಟರ್ ಇಂದ ಬರುತ್ತೆ, ಎಸಿ ಗಳಿಂದ ಬರುತ್ತೆ, ಅದರಿಂದ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ಎಮಿಟೆಡ್ ಫ್ರಮ್ ಎ ನಂಬರ್ ಆಫ್ ಇಂಡಸ್ಟ್ರೀಸ್ ಲೈಕ್ ಸೆರಾಮಿಕ್, ಅಲ್ಯೂಮಿನಿಯಂ ಎಕ್ಸೆಟ್ರಾ. ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಕೂಡ CFC ಹೊರಗಡೆ ಬರುತ್ತೆ. ಯಾವ ಇಂಡಸ್ಟ್ರಿಗಳಲ್ಲಿ? ಸೆರಾಮಿಕ್. ಸೆರಾಮಿಕ್ ಅಂದ್ರೆ ಟೈಲ್ಸ್ ಗಳೆಲ್ಲ ಮಾಡ್ತಾರಲ್ಲ, ಆ ಇಂಡಸ್ಟ್ರಿಗಳಲ್ಲಿ ಜಾಸ್ತಿ ಬರುತ್ತೆ. ಅಲ್ಯೂಮಿನಿಯಂ ಇಂಡಸ್ಟ್ರಿಯಲ್ಲಿ ಕೂಡ ಜಾಸ್ತಿ ಬರುತ್ತೆ. CFC ಅಂದ್ರೆ ಏನು? ಕ್ಲೋರೋ ಫ್ಲೋರೋ ಕಾರ್ಬನ್. ಅದ್ರಲ್ಲಿ ಏನೇನ್ ಇರುತ್ತೆ? ಕ್ಲೋರಿನ್ ಇರುತ್ತೆ, ಫ್ಲೋರಿನ್ ಇರುತ್ತೆ, ಕಾರ್ಬನ್ ಇರುತ್ತೆ. ಓಕೆ, ಸೊ ದೇ ಆರ್ ಕಾಂಪೌಂಡ್ಸ್ ಕಂಟೈನಿಂಗ್ ಎಲಿಮೆಂಟ್ಸ್ ಆಫ್ ಕಾರ್ಬನ್, ಫ್ಲೋರಿನ್, ಕ್ಲೋರಿನ್. ಅದಕ್ಕೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್. ಕ್ಲೋರಿನ್ ಇರುತ್ತೆ, ಫ್ಲೋರಿನ್ ಇರುತ್ತೆ, ಮತ್ತೆ ಕಾರ್ಬನ್ ಇರುತ್ತೆ. ಓಕೆ, ಸೊ ರೆಫ್ರಿಜರೇಟರ್ ಸಿಸ್ಟಮ್ ಅಂಡ್ ಪವರ್ ಜನರೇಷನ್ ಸಿಸ್ಟಮ್ ಪ್ರೊಡ್ಯೂಸಸ್ ಕ್ಲೋರೋ ಫ್ಲೋರೋ ಕಾರ್ಬನ್. ಎಸ್ಪೆಷಲಿ ರೆಫ್ರಿಜರೇಟರ್, AC, ಮತ್ತೆ ಎಲ್ಲೆಲ್ಲಿ ಪವರ್ ಜನರೇಷನ್ ಆಗ್ತಾ ಇದೆ, ಜನರೇಟರ್ ಗಳು ಇರ್ತಲ್ಲ, ಆ ಜನರೇಟರ್ ಗಳಿಂದ ಕೂಡ ಯಾವ ಗ್ಯಾಸ್ ಬರುತ್ತೆ? ಕ್ಲೋರೋ ಫ್ಲೋರೋ ಕಾರ್ಬನ್ ಬರುತ್ತೆ. ಅಂಡ್ ದಟ್ ಇಸ್ ಅ ವೆರಿ ವೆರಿ ಡೇಂಜರಸ್ ಒನ್. ಅದರಿಂದಾನೇ ನಮ್ಮ ಓಝೋನ್ ಡಿಪ್ಲೀಷನ್ ಆಗ್ತಾ ಇರೋದು, ಅದರಿಂದಾನೇ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇರೋದು. ಈಗ ಎಸ್ಪೆಷಲಿ ಜಾಸ್ತಿ ಜನ ಏನ್ ಮಾಡ್ತಾರೆ? ಎಲ್ಲ AC ಗಳು ಹಾಕಿರ್ತಾರೆ. ಮ್ಯಾಕ್ಸಿಮಮ್ ಎಲ್ಲಾ ಮನೆಗಳಲ್ಲೂ ಏನಿರುತ್ತೆ? AC ಇದ್ದೇ ಇರುತ್ತೆ. ಈಗೆಲ್ಲ ಟ್ರೆಂಡ್ ಅದು. ಅರ್ಥ ಆಯ್ತಾ? ಹಾಗಾಗಿ AC ಇರುತ್ತೆ, ಸುಮ್ನೆ ಬಾಗ್ಲು ತೆಗಿತಾರೆ, ಬಿಡ್ತಾರೆ, ಹೋಗ್ತಾರೆ. ಆಯ್ತಾ? ಸೊ ಅದೇನಾಗ್ತಾ ಇರುತ್ತೆ? ಆ ಬಾಗ್ಲು ತೆಗೆದು ಬಿಟ್ಟಿರೋದ್ರಿಂದ ಆಟೋಮೆಟಿಕಲಿ ಅಲ್ಲಿಂದ ಏನಾಗ್ತಾ ಇರುತ್ತೆ? CFC ಎಲ್ಲ ಹೊರಗಡೆ ಬರ್ತಾನೆ ಇರುತ್ತೆ. ಆಯ್ತಾ? ಅದರಲ್ಲಿ ಮತ್ತೆ ಇದು ರೇಟ್ ಜಾಸ್ತಿ ಆಗುತ್ತೆ, ಕರೆಂಟ್ ರೇಟ್ ಜಾಸ್ತಿ ಆಗುತ್ತೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಜೊತೆಗೆ ಅದರಿಂದ ಪೊಲ್ಯೂಷನ್ ಕೂಡ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಈಗ ಪ್ರೆಸೆಂಟ್ಲಿ ನಾವು ಜಾಸ್ತಿ ಥಿಂಕ್ ಮಾಡ್ಬೇಕಾಗಿರೋದು ಯಾವ್ದ್ರ ಬಗ್ಗೆ? ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಬಗ್ಗೆ. ಇದನ್ನ ತೆಗಿತಾರೆ, ಏನ ಫ್ರಿಡ್ಜ್ ನ ತೆಗೆದ್ ಬಿಡ್ತಾರೆ, ತೆಗೆದ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅಡಿಗೆ ಮೇಲೆ ಕೆಲಸ ಮಾಡ್ತಿರ್ತಾರೆ. ಓಕೆ, ಆ ಫ್ರಿಡ್ಜ್ ಅಲ್ಲಿ ಇರೋ ಎದ್ದೆಲ್ಲ ಏನಾಗ್ತಾ ಇರುತ್ತೆ? ಹೊರಗಡೆ ಹೋಗ್ತಾನೆ ಇರುತ್ತೆ. ಆಟೋಮೆಟಿಕಲಿ ಏನಾಗುತ್ತೆ? ಫಸ್ಟ್ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, 100% ಜಾಸ್ತಿ ಆಗುತ್ತೆ. ಯಾಕೆ ನೀವು ಎಷ್ಟು ತೆಗಿತೀರೋ ಅಷ್ಟು ಕೂಡ ಕರೆಂಟ್ ಜನರೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕರೆಂಟ್ ಅನ್ನು ಜಾಸ್ತಿ ತಗೊಳ್ತಾ ಹೋಗುತ್ತೆ ಅದು. ಓಕೆ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಜೊತೆಗೆ ನೀವು ಎಷ್ಟೊತ್ತು ತೆಗ್ದಿಟ್ಟಿರ್ತೀರೋ ಅಷ್ಟು ಹೊತ್ತು CFC ಎಲ್ಲ ಏನಾಗ್ತಾ ಇರುತ್ತೆ? ಮನೆ ಒಳಗಡೆ ಬರುತ್ತೆ, ಅಲ್ಲಿಂದ ಏನಾಗುತ್ತೆ? ಸೀದಾ ಹೊರಗಡೆ ಎನ್ವೈರನ್ಮೆಂಟ್ ಗೆ ಹೋಗ್ತಾ ಇರುತ್ತೆ. ಸೊ ದಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅದನ್ನ ನಾವು ನಮ್ಗೆ ತಡೆಯೋದಕ್ಕೆ ಸಾಧ್ಯ ಇದೆ. ಏನು? ಫ್ರಿಡ್ಜ್ ತೆಗಿತೀರಾ, ತೆಗೆದ ತಕ್ಷಣ ಏನೇನು ತಗೋಬೇಕು, ಮತ್ತೆ ಮಾಡ್ಬೇಕು? ಬೇಗ ಕ್ಲೋಸ್ ಮಾಡ್ಬೇಕು. AC ರೂಮ್ಗಳಿರುತ್ತೆ, AC ಅವಶ್ಯಕತೆ ಇದ್ರೆ ಮಾತ್ರ ಹಾಕೋಬೇಕು, ಇಲ್ಲ ಆಫ್ ಮಾಡ್ಬೇಕು. ಇವನ್ ಹಾಕಿದ್ರು ಕೂಡ ಹೋಗ್ಬೇಕಾದ್ರೆ ಬಾಗ್ಲ ಹಾಕೋಬೇಕು, ಒಳಗಡೆ ಇದ್ದಾಗಲೂ ಕೂಡ ಏನಾಗ್ಬೇಕು? ಅದಕ್ಕೆ ಬಾಗ್ಲ ಹಾಕೋಬೇಕು. ಒಟ್ನಲ್ಲಿ ಆದಷ್ಟು ಏನಿಂದ ರೂಮಿಂದ ಅದು ಹೊರಗಡೆ ಹೋಗೋದನ್ನ ಆದಷ್ಟು ತಡಿಬೇಕು. ಅರ್ಥ ಆಯ್ತಲ್ಲ? ಅದು ನಮ್ ಕೈಲೇ ಇರೋದು. ಸೊ ಅದನ್ನ ನಾವೆಷ್ಟು ಅದನ್ನ ಫಾಲೋ ಮಾಡ್ತೀವಿ ಅಷ್ಟು ಕೂಡ ತುಂಬಾ ಒಳ್ಳೇದಾಗತ್ತೆ. ಓಕೆ, ಸೊ ದಟ್ ಇಟ್ ಇಸ್ ಡೇಂಜರಸ್ ಒನ್, ಕ್ಲೋರೋ ಫ್ಲೋರೋ ಕಾರ್ಬನ್. ಈಗ ಪ್ರತಿ ಸಮಸ್ಯೆಗೂ ಕಾರಣ ಇದೆ. ಆಯ್ತಾ? ಹಾಗಾಗಿ ಇದನ್ನ ನಾವು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಮುಂದಿನ ಭವಿಷ್ಯ ಏನಾಗಿರುತ್ತೆ? ಚೆನ್ನಾಗಿರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಸಮ್ ಪೊಲ್ಯೂಟೆಂಟ್ಸ್. ಈ ಒಂದು ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಮಲಿನಕಾರಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋ ಯಾವ್ಯಾವುದು ಅಂತಂದ್ರೆ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್, ಆಮೇಲೆ ಹೈಡ್ರೋಜನ್ ಸಲ್ಫೈಡ್, ದೆನ್ ಕ್ಲೋರೋ ಫ್ಲೋರೋ ಕಾರ್ಬನ್. ಇವು ಮೇನ್. ಹಂಗಂತೇಳಿ ಇಷ್ಟೇ ಅಲ್ಲ, ಅದಲ್ಲದೆ ಬೇರೆ ಎಲ್ಲಾ ಗ್ಯಾಸ್ಗಳನ್ನು ಸೇರ್ಕೊಂಡೆ ಮಾಲಿನ್ಯ ಆಗ್ತಾ ಇರೋದು. ತುಂಬಾ ಗ್ಯಾಸ್ಗಳಿದೆ, ಬಟ್ ಇದು ನಮ್ಮ ಒಂದು ವಾಯು ಮಾಲಿನ್ಯಕ್ಕೆ ಜಾಸ್ತಿ ಕೊಡುಗೆ ಕೊಡ್ತಾ ಇರೋ ಯಾವಪ್ಪ ಅಂದ್ರೆ ಇವು. ಇನ್ ಮಿಕ್ದವೆಲ್ಲ ಏನಾಗಿರುತ್ತೆ? ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಸೊ ವಿ ಕ್ಯಾನ್ ಸಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಈ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ವಾಟ್ ಆರ್ ದ ಟೈಪ್ಸ್ ಆಫ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ ನೋಡಿದ್ವಿ. ದೆನ್ ವಾಟ್ ಇಸ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್? ಏರ್ ಪೊಲ್ಯೂಷನ್ ಇಂದ ಏನೇನ್ ಸಮಸ್ಯೆ ಆಗ್ಬೋದು? ಯು ಕ್ಯಾನ್ ಸಿ ದಿಸ್ ಒನ್ ಡಯಾಗ್ರಾಮ್ ಕಂಪ್ಲೀಟ್ಲಿ ಟೆಲ್ಸ್ ವಾಟ್ ಇಸ್ ದ ಥಿಂಗ್ ಅಂತ ಹೇಳಿ. ಓಕೆ, ಹೆಲ್ತ್ ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್. ಏನಾಗುತ್ತೆ? ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಏರ್ ಪೊಲ್ಯೂಷನ್ ಆಗೋದ್ರಿಂದ ಮನುಷ್ಯನಿಗೆ ಏನೇನ್ ಸಮಸ್ಯೆ ಆಗುತ್ತೆ ನೋಡ್ಕೊಳ್ಳಿ. ಫಸ್ಟ್ ಇಲ್ಲಿ ಹೆಡೇಕ್ ಆಗುತ್ತೆ. ಹೆಡೇಕ್
ತಲೆನೋವು ಬರೋದು. ಮತ್ತೆ ಫ್ಯಾಟಿಗ್, ಬೇಗ ಏನಾಗುತ್ತೆ, ಸುಸ್ತಾಗತ್ತೆ. ನರ್ವ್ ಡ್ಯಾಮೇಜ್ ಆಗತ್ತೆ. ಓಕೆ, ಮತ್ತೆ ರೆಸ್ಪಿರೇಟರಿ ಇಲ್ನೆಸ್, ಉಸಿರಾಟದ ಸಮಸ್ಯೆ, ಅಸ್ತಮಾ ಹೇಳದಲ್ಲ, ಅಸ್ತಮಾ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಲ್ನೆಸ್, ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾಗತ್ತೆ, ಜಾಸ್ತಿ ಆಗತ್ತೆ. ಗ್ಯಾಸ್ಟ್ರೋಎಂಟರಿಟಿಸ್ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಓಕೆ, ಕ್ಯಾನ್ಸರ್ ರಿಸ್ಕ್ ಇರುತ್ತೆ, ನಾಸಿಯಾ ಇರುತ್ತೆ, ಸ್ಕಿನ್ ಇರಿಟೇಷನ್, ಸ್ಕಿನ್ ಏನಾಗುತ್ತೆ, ಉರಿಯುತ್ತೆ. ಓಕೆ, ಚರ್ಮ ಉರಿಯೋದು ಅಥವಾ ರ್ಯಾಷಸ್ ಆಗೋದೆಲ್ಲ ಕೂಡ ಆಗತ್ತೆ. ಸೊ ಆಮೇಲೆ ಸಾಯಿಲ್ ಕಂಟಾಮಿನೇಷನ್ ಆಗುತ್ತೆ, ಮಣ್ಣಿನ ಸವಕಳಿ ಆಗ್ತಾ ಹೋಗುತ್ತೆ. ಓಕೆ, ಇವೆಲ್ಲ ಅದು ಯಾವ್ದ್ರಿಂದ ಆಗೋದು, ಮೇನ್ಲಿ ಏರ್ ಪೊಲ್ಯೂಷನ್ ಇಂದ ಆಗ್ತಾ ಹೋಗೋದು. ಸೊ ನಿಮ್ಗೆ ಯಾವತ್ತಾದ್ರು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೀವು ಬೆಂಗಳೂರಿಗೆ ಹೋಗಿದ್ದೀರಾ ಯಾವತ್ತಾದ್ರೂ? ಓಕೆ, ಸೊ ನೀವು ನಾರ್ಮಲ್ ಆಗಿ ಇಲ್ಲಿ ಓಡಾಡಿದಾಗ ಏನೋ ಅನ್ಸಲ್ಲ. ಆ ಬೆಂಗಳೂರಲ್ಲಿ ಒಂದು 2-3 ಅವರ್ಸ್ ಟ್ರಾಫಿಕ್ ಅಲ್ಲಿ ನೀವು ಬಸ್ಸಲ್ಲಿ ಕುತ್ಕೊಂಡು ಹೋಗ್ಬಿಟ್ರಿ ಅಂದ್ರೆ ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ತಲೆನೋವು ಬಂದ್ಬಿಡುತ್ತೆ. ರೈಟ್, ಬಿಕಾಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಒಂದು, ಇನ್ನೊಂದು ಧೂಳು, ಟಾರ್ಚರ್. ಆ ಧೂಳು ಹೊಗೆ ಬರ್ತಾನೆ ಇರುತ್ತೆ ಬಸ್ ಒಳಗೆ ಕಂಟಿನ್ಯೂಸ್ ಗೆ. ಅದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ನಮಗೆ ಬೇಗ ತಲೆನೋವು ಬಂದ್ಬಿಡುತ್ತೆ. ಸಂಜೆ ಒಳಗಂತೂ 100% ಬರುತ್ತೆ ತಲೆನೋವಲ್ಲಿ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ದಟ್ ಇಸ್ ದ ಮೇನ್ ರೀಸನ್, ಏರ್ ಪೊಲ್ಯೂಷನ್. ಓಕೆ, ಸೊ ಅದರಿಂದ ಏನಾಗುತ್ತೆ, ಸುಸ್ತಾಗುತ್ತೆ, ಬೇಗ ಸುಸ್ತಾಗ್ಬಿಡುತ್ತೆ, ಸಂಜೆ ಒಳಗಡೆ ಸುಸ್ತಾಗ್ಬಿಡುತ್ತೆ. ದೆನ್ ಬೆಂಗಳೂರಲ್ಲಿರೋ ತುಂಬಾ ಜನಕ್ಕೆ ಮೋರ್ ದನ್ 50% ಹತ್ರ ಅಸ್ತಮಾ ಪ್ರಾಬ್ಲಮ್ಸ್ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ಏರ್ ಪೊಲ್ಯೂಷನ್. ಓಕೆ, ಅದಾದ್ಮೇಲೆ ಅಲ್ಲಿ ಹೃದಯಾಘಾತದಿಂದ ಸಾಯೋರು ತುಂಬಾ ಜಾಸ್ತಿ, ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್. ಅರ್ಥ ಆಯ್ತಾ? ಸೌಂಡ್ ಕೇಳಿ ಕೇಳಿ ಇರಿಟೇಷನ್, ಮೆಂಟಲ್ ಟಾರ್ಚರ್ ಆಗಿ ಅದರಿಂದಾನೇ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಮೇನ್ ಥಿಂಗ್. ಸೊ ವಿ ವಿಲ್ ಡಿಸ್ಕಸ್ ವಾಟ್ ಆರ್ ದ ಮೇನ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳಿ. ಸೊ ಫಸ್ಟ್ ಒನ್ ಇಸ್ ರೆಸ್ಪಿರೇಷನಲ್ ಅಂಡ್ ಕಾರ್ಡಿಯೋ ಕಾಂಪ್ಲಿಕೇಶನ್ಸ್. ಏರ್ ಪೊಲ್ಯೂಷನ್ ಆಗೋದ್ರಿಂದ ಮೊದಲಿಗೆ ನಮ್ಗೆ ಎಫೆಕ್ಟ್ ಆಗೋದು ಯಾವುದು? ಉಸಿರಾಟದ ಸಮಸ್ಯೆ. ಇದೇ ಮೇನ್ ನಮಗೆ ಫಸ್ಟ್ ಆಗೋದು. ನಾವು ಬದುಕಿದ್ರೆ ತಾನೇ ಏನಾದ್ರು ನೋಡ್ಲಿಕ್ಕೆ ಸಾಧ್ಯ. ನಾವು ಬದುಕಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಉಸಿರಾಡ್ಬೇಕು. ನಾವು ಬದುಕಿರ್ಬೇಕು ಅಂದ್ರೆ ನಾವು ಉಸಿರಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆಕ್ಸಿಜನ್ ಅನ್ನ ಒಳಗಡೆ ತಗೋಬೇಕು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡಬೇಕು. ಆದ್ರೆ ನಾವು ತಗೊಳ್ತಾ ಇರೋ ಒಂದು ಆಕ್ಸಿಜನ್ ಅಲ್ಲಿ ಬರೀ ಆಕ್ಸಿಜನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಈಗ ಹೇಳಿದ್ನಲ್ಲ, ಇಲ್ಲೇ ಎಷ್ಟೊಂದು ಕಣಗಳು ಓಡಾಡ್ತಾ ಇದೆ, ಪ್ರೊಜೆಕ್ಟರ್ ಲೈಟ್ ಅಲ್ಲಿ ಎಷ್ಟೊಂದು ಕಣಗಳು ಓಡಾಡ್ತಾ ಇದೆ. ಈ ಒಂದು ಕಣ ಎಲ್ಲ ನಾವೇನ್ ಮಾಡ್ತಾ ಇದೀವಿ? ಉಸಿರಾಡ್ತಾ ಇದೀವಿ. ಅದೆಲ್ಲ ಎಲ್ಲ ಆಗ್ತಾ ಇದೆ, ಹೋಗಿ 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 ಲಂಗ್ಸ್ ಅಲ್ಲಿ ಸ್ಟೋರ್ ಆಗ್ತಾ ಇರ್ತದೆ. ಅರ್ಥ ಆಯ್ತಲ್ಲ? ಸೊ ದಟ್ ಇಸ್ ದ ಪ್ರಾಬ್ಲಮ್. ಸೊ ರೆಸ್ಪಿರೇಷನಲ್ ಅಂಡ್ ಕಾರ್ಡಿಯೋ ಕಾಂಪ್ಲಿಕೇಶನ್ಸ್. ಹೈ ಏರ್ ಪೊಲ್ಯೂಷನ್ ಲೆವೆಲ್ಸ್ ಕ್ಯಾನ್ ಲೀಡ್ ಟು ಅನ್ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್, wheezing, coughing and breathing problems and eye, nose and throat irritation. ಏರ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆದಾಗ ಆಟೋಮೆಟಿಕಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಫಸ್ಟ್ 50 ವರ್ಷ ಆದ್ಮೇಲೆ, 60 ವರ್ಷ ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಿದ್ರು. ಆಮೇಲೆ ಏನಾಯ್ತು? 45-50ಕ್ಕೆ ಬಂತು. ಈಗ 30-32 ವರ್ಷದಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಯಾಕೆ? ಸ್ಟ್ರೆಸ್, ಪೊಲ್ಯೂಷನ್. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಜಾಸ್ತಿ ವರ್ಕ್ ಮಾಡೋರಿಗೆ ಜಾಸ್ತಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಸಿಟಿಗಳಲ್ಲಿ ತುಂಬಾ ಯಾವಾಗಲೂ ಓಡಾಡ್ಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಬೇಗ ಸಮಸ್ಯೆಗಳಾಗತ್ತೆ. ಬಿಕಾಸ್ ಫಸ್ಟ್ ಪ್ರಾಬ್ಲಮ್ ಏನು ಏರ್ ಪೊಲ್ಯೂಷನ್ ಅಂದ್ರೆ, ಇಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್, ವೀಸಿಂಗ್, ಕಫಿಂಗ್, ಶೀತ ಆಗತ್ತೆ, ಕೆಮ್ಮಾಗತ್ತೆ. ಓಕೆ, ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ, ಉಸಿರಾಡಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದೆ, ಕರೋನಾ ಬಂದಾಗ ದೊಡ್ಡ ಸಿಟಿಗಳಲ್ಲಿ ತುಂಬಾ ಸಾವು ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಮೈನ್ ರೀಸನ್ ಇದೆ. ಅರ್ಧ ಜನಕ್ಕೆ ಏನಿತ್ತು? ಬ್ರೀತಿಂಗ್ ಪ್ರಾಬ್ಲಮ್ಸ್ ಇತ್ತು. ಅಸ್ತಮಾ ಇದ್ದವರು ತುಂಬಾ ಜನ ಸತ್ತೋದ್ರು. ಯಾಕೆ? ಅವ್ರಿಗೆ ಮೊದಲೇ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಕರೋನಾ ಇಂದ ಏನಾಯ್ತು? ಅದು ಉಸಿರಾಟಕ್ಕೆ ತೊಂದರೆ ಮಾಡ್ತಾ ಇತ್ತು. ಆಟೋಮೆಟಿಕಲಿ ಏನಾದ್ರು ಅವರೆಲ್ಲ ತುಂಬಾ ಸತ್ತೋದ್ರು. ತುಂಬಾ ಜನ ಸತ್ತೋಗಿರೋ ಅದೇ ರೀಸನ್ಗೋಸ್ಕರ. ಓಕೆನಾ? ಸೊ ಮೈನ್ ಥಿಂಗ್ ಅದೇ, ಬ್ರೀತಿಂಗ್ ಪ್ರಾಬ್ಲಮ್ಸ್ ಇರೋದೇ ಜಾಸ್ತಿ. ಅಂಡ್ ಐ, ನೋಸ್ ಅಂಡ್ ಥ್ರೋಟ್ ಇರಿಟೇಷನ್. ಧೂಳು ಬಂದಾಗ, ವಾಯು ಮಾಲಿನ್ಯ ಆದಾಗ ಕಣ್ಗೆ ಏನಾಗುತ್ತೆ? ಉರಿ ಆಗತ್ತೆ, ಗಂಟ್ಲು ಕೆರೆತ ಆಗತ್ತೆ, ಮತ್ತೆ ಮೂಗು ಉರಿಯುತ್ತೆ. ಓಕೆ, ಆಲ್ ದಿಸ್ ಪ್ರಾಬ್ಲಮ್ಸ್ ವಿಲ್ ಅಕರ್ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಕ್ಯಾನ್ ಆಲ್ಸೋ ಕಾಸ್ ಹಾರ್ಟ್ ಪ್ರಾಬ್ಲಮ್ಸ್, asthma and other lung complications like pneumonia. ನಿಮೋನಿಯಾ ಕೇಳಿದಿರಾ? ನಿಮೋನಿಯಾ. ಈಗ ಏನ್ ಕರೋನಾ ಬಂತಲ್ಲ, ಕರೋನಾ ಬಂದಾಗ ಫಸ್ಟ್ ಇದನ್ನ ಚೆಕ್ ಮಾಡ್ತಾರೆ, ಯಾವ್ದು? ಆಂಟಿ ರ್ಯಾಪಿಡ್ ಟೆಸ್ಟ್ ಅಂತ ಹೇಳಿ. ಓಕೆ, ರ್ಯಾಪಿಡ್ ಇಂಟಿಜೆನ್ ಟೆಸ್ಟ್ ಅಂತ ಹೇಳಿ. ಆ ಆಂಟಿಜೆನ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ? ಒಂದು ಇದನ್ನ ಏನು ಮೂಗಲ್ಲಿ ಇರೋದನ್ನ ತಗೊಂಡ್ಬಿಟ್ಟು ಒಂದು ಯಾವ್ದೋ ಇದ್ರಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ. ಯಾವ್ದೋ ಒಂದು ಸಣ್ಣದೊಂದು ಸ್ಲೈಡ್ ತರ ಇರುತ್ತೆ ಇಷ್ಟುದ, ಅದ್ರಲ್ಲಿ ನೋಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ? ಗಂಟ್ಲು ತಗೊಳ್ತಾರೆ. ಗಂಟ್ಲು ತಗೊಂಡು ಟ್ಯೂಬಲ್ ಹಾಕೊಂತಾರೆ. ಟ್ಯೂಬಲ್ ಹಾಕೊಂಡು ಅದನ್ನ ಕಳಿಸ್ತಾರೆ. ಅದು ಸೆಕೆಂಡ್ ಸ್ಟೇಜ್. ಅಲ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಥರ್ಡ್ ಸ್ಟೇಜ್ ಯಾವ್ದು ಮಾಡ್ತಾರೆ? ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಸಿಟಿ ಸ್ಕ್ಯಾನ್ ಮಾಡಿದಾಗ ಏನ್ ಮಾಡ್ತಾರೆ? ಅಲ್ಲಿ ನ್ಯೂಮೋನಿಯಾ ಚೆಕ್ ಮಾಡ್ತಾರೆ. ತುಂಬಾ ಏಜ್ ಆದವರಲ್ಲಿ 50-60 ವರ್ಷ ದಾಟದ ಮೇಲೆ ನ್ಯೂಮೋನಿಯಾ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಶ್ವಾಸಕೋಶ ವೀಕ್ ಆಗಿರುತ್ತೆ.
ಶೀತ ನೆಗಡಿ ಆಯ್ತು ಅಂತ ಅಂದ್ರೆ ಒಳಗಡೆ ಎಲ್ಲ ಲಂಗ್ಸ್ ಅಲ್ಲೆಲ್ಲ ಬ್ಲಾಕ್ಸ್ ಸ್ಟಾರ್ಟ್ ಆಗುತ್ತೆ. ಆ ಬ್ಲಾಕ್ಸ್ ಗಳು ಪ್ಯಾಚ್ ಗಳು ಸ್ಟಾರ್ಟ್ ಆಗೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿ ಸತ್ತು ಹೋಗ್ತಾರೆ. ಇವನ್ ನ್ಯೂಮೋನಿಯಾ ಕೂಡ ಜಾಸ್ತಿ ಆಗಿದೆ. ಯಾವಾಗ ಕೊರೋನಾ ಇಂದ ಮೇನ್ ಎಫೆಕ್ಟ್ ಆಗಿರೋದು ಯಾವ್ದಕ್ಕೆ? ಲಂಗ್ಸ್ ಗೆ, ನ್ಯೂಮೋನಿಯಾಗೆ ತುಂಬಾ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಈ ಒಂದು ಡಸ್ಟ್ ಅಲರ್ಜಿ, ಹಾರ್ಟ್ ಇದು ಏನು ಏರ್ ಪೊಲ್ಯೂಷನ್ ಇಂದ ನ್ಯೂಮೋನಿಯಾ ಕೂಡ ಏನಾಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ನ್ಯೂಮೋನಿಯಾ ಬಂದ್ರೆ ತುಂಬಾ ಕಷ್ಟ, ಎಸ್ಪೆಷಲಿ ಏಜ್ ಆದವ್ರಿಗೆ ಬಂದ್ರಂತೂ ಅವ್ರಿಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಈಸ್ ದ ಒನ್ ಆಫ್ ದ ಪ್ರಾಬ್ಲಮ್ ಫಾರ್ ಏರ್ ಪೊಲ್ಯೂಷನ್, ರೆಸ್ಪಿರೇಷನ್ ಅಂಡ್ ಕಾರ್ಡಿಯೋ ಕಾಂಪ್ಲಿಕೇಶನ್ಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಏನ್ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ? ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? ಭೂಮಿಯ ಟೆಂಪರೇಚರ್ ಏನಾಗ್ತಾ ಇದೆ, ಜಾಸ್ತಿ ಆಗುತ್ತು. ಭೂಮಿಯ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಯಾಕೆ? ನಾವು ಹೇಳಿದ್ವಿ, ಗ್ಲೋಬಲ್ ವಾರ್ಮಿಂಗ್ ಎಕ್ಸ್ಪ್ಲೈನ್ ಮಾಡಿದೀವಿ. ಏನು? ಸೂರ್ಯನಿಂದ ನಮಗೆ ಎಲ್ಲಾ ಕಿರಣಗಳು ಒಳಗಡೆ ಬರುತ್ತೆ, ಒಳಗಡೆ ಬಂದ್ರೆ ಕೆಲವೊಂದು ಅಬ್ಸರ್ವ್ ಆಗುತ್ತೆ, ಕೆಲವೊಂದಲ್ಲಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗುತ್ತೆ. ಆದ್ರೆ ಆ ಒಂದು ಭೂಮಿನಲ್ಲಿ ಟ್ರಾಪ್ ಆಗಿರೋದ್ರಿಂದ, ಗ್ಯಾಸ್ಗಳು ಇರೋದ್ರಿಂದ, ಗ್ರೀನ್ ಹೌಸ್ ಗ್ಯಾಸಸ್ ಇರೋದ್ರಿಂದ, ಆ ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡ್ತಾ ಇದೆ, ಗ್ಯಾಸ್ ಅನ್ನ ಇದನ್ನ ರೇಡಿಯೇಷನ್ಸ್ ಏನ್ ಮಾಡ್ತಾ ಇದೆ, ಟ್ರಾಪ್ ಮಾಡ್ತಾ ಇದೆ. ಸ್ಟಾಪ್ ಮಾಡಿ ಮತ್ತೆ ಏನ್ ಮಾಡ್ತಾ ಇದೆ, ಭೂಮಿಗೆ ರಿಫ್ಲೆಕ್ಷನ್ ಮಾಡ್ತಾ ಇದೆ. ಈ ತರ ಇಲ್ಲೇ ಅದು ಹೀಟ್ ರಿಫ್ಲೆಕ್ಷನ್ ಆಗ್ತಾ ಇರೋದ್ರಿಂದ ನಮ್ಮ ಭೂಮಿಯ ಟೆಂಪರೇಚರ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗಿಗೂ ಏರ್ ಪೊಲ್ಯೂಷನ್ಗೂ ತುಂಬಾ ಲಿಂಕ್ ಇದೆ. ಏರ್ ಪೊಲ್ಯೂಷನ್ ಇಂದಾನೆ ಏನಾಗೋದು, ಗ್ಲೋಬಲ್ ವಾರ್ಮಿಂಗ್ ಆಗೋದು. ಗ್ರೀನ್ ಹೌಸ್ ಎಫೆಕ್ಟ್ ಇಂದಾನೆ ಗ್ಲೋಬಲ್ ವಾರ್ಮಿಂಗ್ ಆಗೋದು. ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಲೇಯರ್ ಡಿಪ್ಲೀಷನ್ ಅಂಡ್ ಏರ್ ಪೊಲ್ಯೂಷನ್, ಇವು ನಾಲ್ಕು ಒಂದೇ ಕೇಸ್. ಏರ್ ಪೊಲ್ಯೂಷನ್ ಆಗೋದ್ರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಆಗತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಓಝೋನ್ ಲೇಯರ್ ಡಿಪ್ಲೀಷನ್ ಆಗತ್ತೆ. ಅರ್ಥ ಆಯ್ತಾ? ಇವೆಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಇದು. ಓಕೆ, ಸೊ ಹಾಗಾಗಿ ನೀವು ಏರ್ ಪೊಲ್ಯೂಷನ್ ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ ಮಿಕ್ಕಿರದೆಲ್ಲ ಏನಾಗ್ತಾ ಹೋಗುತ್ತೆ, temperature of Earth's climatic conditions. It occurs when CO2 and other pollutants in the air, including greenhouse gases, accumulate in the atmosphere and to cause heating up. ನಾವು ಹೇಳಿದ್ವಿ, ಕಾರ್ಬನ್ ಡೈಆಕ್ಸೈಡ್, CFC ಇವೆಲ್ಲ ಏನಾಗುತ್ತೆ, ವಾತಾವರಣದಲ್ಲಿ ಮೇಲ್ಗಡೆ ಹೋಗುತ್ತೆ, ಇರುತ್ತೆ, ಸೂರ್ಯನಿಂದ ಒಳಗಡೆ ಇದು ಕಿರಣಗಳು ಬರುತ್ತೆ, ವಾಪಸ್ ಹೋಗೋದಿಕ್ಕೆ ಬಿಡಲ್ಲ, ಅಲ್ಲೇ ರಿಫ್ಲೆಕ್ಷನ್ಸ್ ಮಾಡಿಸಿ ಭೂಮಿಯ ಟೆಂಪರೇಚರ್ ನ ಏನ್ ಮಾಡ್ತಾ ಇರುತ್ತೆ, ಇದು ಜಾಸ್ತಿ ಮಾಡ್ತಾ ಇರುತ್ತೆ. ಓಕೆ, ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್ಸ್ ವರ್ಲ್ಡ್ ವೈಡ್, an increase in sea level and melting of ice from cold areas and icebergs. ಭೂಮಿಯ ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಹಿಮಾಲಯ ಪ್ರದೇಶದಲ್ಲಿ ಏನಿದೆ, ಬರೀ ಹಿಮ ಇದೆ. ಉತ್ತರ ಧ್ರುವ, ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಏನಿದೆ, ಹಿಮ ಇದೆ. ಅದೆಲ್ಲ ಏನಾಗುತ್ತೆ, ಕರಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ಕರಗಲಿಕ್ಕೆ ಸ್ಟಾರ್ಟ್ ಆದಾಗ ಅದೆಲ್ಲ ಕರಗಿ ನೀರಾಗಿ ಬರುತ್ತೆ. ನೀರಾಗಿ ಎಲ್ಲಿಗೆ ಬರುತ್ತೆ, ಸಮುದ್ರಗಳಿಗೆ ಬರುತ್ತೆ, ಸಾಗರಗಳಿಗೆ ಬರುತ್ತೆ. ಆಗ ಸಾಗರದ ಲೆವೆಲ್ಗಳು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದರಿಂದ ಕೋಸ್ಟಲ್ ಏರಿಯಾಗಳಿಗೆ ಏನಾಗುತ್ತೆ, ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸುನಾಮಿ ಬಂದಾಗ ನೋಡಿದ್ರಲ್ಲ, ಲಕ್ಷಾಂತರ ಜನ ಸತ್ರು. ಓಕೆ, ಅವಾಗ ಇನ್ನೂ ಹೈಟ್ ಕಡಿಮೆ ಆಯ್ತು. ಬರ್ತಾ ಹೈಟ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಸಾಗರದ್ದು ಅಂತ ಅಂದಾಗ ಆಟೋಮೆಟಿಕಲಿ ಬೀಚ್ ನ ಸ್ವಲ್ಪನೇ ಹೇಳ್ಕೊಂತಾ ಹೋಗುತ್ತೆ. ಅವಾಗ ಕೋಸ್ಟಲ್ ಏರಿಯಾ ಏನಾಗುತ್ತೆ, ನಾಶ ಆಗೋಗುತ್ತೆ. ಅರ್ಥ ಆಯ್ತಾ? ಸೊ ದಟ್ ಇಸ್ ದ ಮೈನ್ ಪ್ರಾಬ್ಲಮ್ ವಿತ್ ದ ಗ್ಲೋಬಲ್ ವಾರ್ಮಿಂಗ್. ಯು ಕ್ಯಾನ್ ಸಿ ಏರ್ ಪೊಲ್ಯೂಷನ್ಗೂ ಮತ್ತೆ ಕ್ಲೈಮೇಟ್ ಚೇಂಜ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಲಿಂಕ್ ಇದೆ ಅಂತ ಹೇಳಿದೆ. ಏರ್ ಪೊಲ್ಯೂಷನ್ ಹೆಂಗಾಗುತ್ತೋ ಅದ್ರ ಬೇಸಿಸ್ ಮೇಲೆ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತೆ. ಮಳೆಗಾಲದ ಅಲ್ದಲ್ಲಿ ಇಲ್ದೇ ಇದ್ದಾಗ ಮಳೆ ಬರುತ್ತೆ, ಬೇಸಿಗೆಗಾಲ ಇದ್ದಾಗ ಮಳೆ ಬರುತ್ತೆ, ಮಳೆಗಾಲ ಇದ್ದಾಗ ಫುಲ್ಲು ಬಿಸಿಲು ಇರುತ್ತೆ. ಒಂದ್ ಕಡೆ ಮಳೆ ಬರುತ್ತೆ, ಪಕ್ಕದ ಊರಲ್ಲಿ ಫುಲ್ಲು ಬರ ಇರುತ್ತೆ, ಇಲ್ಲಿ ಫುಲ್ ಪ್ರವಾಹ ಹೋಗ್ತಾ ಇರುತ್ತೆ, ಅಲ್ಲಿ ಒಂದನಿ ಮಳೆ ಬಿದ್ದಿರಲ್ಲ. Okay, that is the problem we are facing here. Okay, so that is what the effects of global warming. Then acid rain, ಇದನ್ನು ಕೂಡ ನಾನು ಅವಾಗಲೇ ಹೇಳಿದೆ. ಏನ್ ಆಸಿಡ್ ರೈನ್ ಅಂದ್ರೆ, ಈಗ ಏನು ಫಸ್ಟ್ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ H2S, ಯಾವುದು ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್ ಡೈಆಕ್ಸೈಡ್, ಇವೆಲ್ಲ ಏನಾಗ್ತಾ ಇದೆ, ವಾಯು ಮಾಲಿನ್ಯ ಆಗಿ ಸೀದಾ ಎಲ್ಲ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದಾಗ ಅಲ್ಲಿ ಏನಿರುತ್ತೆ, ಫಾಗ್ ಮತ್ತೆ ಮಿಸ್ಟ್, ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಜೊತೆ ಮಿಕ್ಸ್ ಆಗಿ ಏನ ಕನ್ವರ್ಟ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೈಟ್ರೋಜನ್ ಏನು ನೈಟ್ರಿಕ್ ಆಕ್ಸೈಡ್ ಆಗಿ ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆತರ ಎಲ್ಲ ಆಸಿಡ್ಗಳು ಕನ್ವರ್ಟ್ ಆಗುತ್ತೆ. ಅದೇನಾಗುತ್ತೆ, ಮೋಡ ಫಾರ್ಮೇಶನ್ ಆಗಿರುತ್ತೆ. ಆ ಮೋಡದ ಜೊತೆ ಸೇರ್ಕೊಳ್ಳುತ್ತೆ, ಮತ್ತೇನಾಗುತ್ತೆ, ಮಳೆ ಬರುತ್ತೆ. ಓಕೆ, ಮಳೆ ಬಂದಾಗ ಬರೀ ನೀರ್ ಬರಲ್ಲ, ಆ ನೀರ್ ಜೊತೆ ಏನಿರುತ್ತೆ, ಆಸಿಡ್ಗಳು ಇರುತ್ತೆ. ಯಾವ ಆಸಿಡ್? ಸಲ್ಫ್ಯೂರಿಕ್ ಆಸಿಡ್. ಯು ನೋ ದಟ್ ಇಸ್ ವಿ ಕಾಲ್ ಇಟ್ ಆಸ್ ಕಿಂಗ್ ಆಫ್ ಆಸಿಡ್ಸ್ ಅಲ್ವಾ? ಯಾವ್ದನ್ನ? ಸಲ್ಫ್ಯೂರಿಕ್ ಆಸಿಡ್. ಅದು ನೀರ ಮಳೆ ರೂಪದಲ್ಲಿ ಬರುತ್ತೆ. ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಮತ್ತೆ
ಹೈಡ್ರೋಕ್ಲೋರಿಕ್ ಆಸಿಡ್, ಇವೆಲ್ಲದೂ ಮಳೆಯ ರೂಪದಲ್ಲಿ ಮತ್ತೆ ಏನಾಗುತ್ತೆ ಭೂಮಿಗೆ ವಾಪಸ್ ಬರುತ್ತೆ. ಇದರಿಂದ ಏನ್ ಸಮಸ್ಯೆ ಆಗ್ಬೋದು? ಆಸಿಡ್ ರೈನ್ ಇಂದ ಬೆಳೆ ನಾಶ ಆಗತ್ತೆ. ಯಾಕೆಂದ್ರೆ ಆ ಒಂದು ನೀರಿನ ಕಂಟೆಂಟ್ ಅಲ್ಲಿ ಬರೀ ಆಸಿಡ್ ತುಂಬಿಕೊಂಡಿದ್ದಾಗ ಅದರಿಂದ ಬೇರ್ಗಳೆಲ್ಲ ಏನಾಗುತ್ತೆ, ಸುಟ್ಟೋಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಗಿಡಗಳು ಹಾಳಾಗತ್ತೆ. ಅದಾದ್ಮೇಲೆ ಮತ್ತೇನಾಗ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ. ನೀವೇನಾದ್ರು ಮಳೆ ನೆನೆಯೋ ಅಭ್ಯಾಸ ಇದ್ರೆ, ಮಳೆ ನೆನ್ಕೊಂಡು ಹೋಗ್ತಾ ಇರ್ತೀರಾ, ಆತರ ಆಸಿಡ್ ಬಂದಾಗ ಬಿದ್ದಾಗ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ, ಕ್ಯಾನ್ಸರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅದರಿಂದ ಆ ನೀರು ಮತ್ತೆ ಹೋಗ್ಬಿಟ್ಟು ಎಲ್ಲಿಗೆ ಸೇರ್ಕೊಳ್ಳುತ್ತೆ? ಕೆರೆಗೆ, ನದಿಗಳಿಗೆ ಸೇರ್ಕೊಳ್ಳುತ್ತೆ. ಹೇಗೇನದು ಆಸಿಡ್ ಕಂಟೆಂಟ್ ಜಾಸ್ತಿ ಆಯ್ತು ಅಂದ್ರೆ ಕೆರೆಗಳಲ್ಲಿರ್ತಕ್ಕಂಥ, ನದಿಗಳಲ್ಲಿರ್ತಕ್ಕಂಥ ಪ್ರಾಣಿಗಳೇನಾಗುತ್ತೆ, ಸತ್ತೋಗುತ್ತೆ ಅಲ್ವಾ? ಸೊ ಅದೇ ರೀತಿ ದೊಡ್ಡ ದೊಡ್ಡ ಇವಿರ್ತವೆ, ಏನೋ ಕಟ್ಟಡಗಳಿರುತ್ತೆ, ಕಟ್ಟಡಗಳಿಗೂ ಆಸಿಡ್ ಬಿದ್ದು 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 ಏನಾಗುತ್ತೆ, ಅದು ಹಾಳಾಗತ್ತೆ. ಈಗ ನಿಮ್ಮ ಒಂದು ಟೈಲ್ಸ್ ಇದೆ, ಈ ಟೈಲ್ಸ್ ಮೇಲೆ ನಿಂಬೆ ಹುಳಿ ಬಿದ್ರೆ ಏನಾಗುತ್ತೆ, ವೈಟ್ ವೈಟ್ ಪ್ಯಾಚಸ್ ಆಗತ್ತೆ ಅಲ್ವಾ? ಸೊ ಟೈಲ್ಸ್ ಮೇಲೆ ನಿಂಬೆ ಹುಳಿ ಬಿದ್ದ ಪ್ಯಾಚ್ ಆಗುತ್ತೆ ಅಂದ್ರೆ ನಿಂಬೆ ಹುಳಿ ಈಸ್ ಆಲ್ಸೋ ಆಸಿಡ್, ರೈಟ್? ಸೊ ಸಿಟ್ರಿಕ್ ಆಸಿಡ್ ಅದು. ಅದೇ ರೀತಿ ಈ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ತುಂಬಾ ಸ್ಟ್ರಾಂಗ್ ಆಸಿಡ್ಸ್ ಅವೆಲ್ಲ, ಅವು ಬಿತ್ತು ಅಂದ್ರೆ ಏನಾಗುತ್ತೆ, ಇನ್ನು ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಸೊ ನಾವ್ ಹಿಂದೆ ತಿಳ್ಕೊಂಡಿದ್ವಿ ಏನಂತ, ಈ ಒಂದು ಇದ್ರಲ್ಲಿ ಯಾವ್ದು ತಾಜ್ ಮಹಲ್ ಬಣ್ಣ ಬದಲಾಗ್ತಾ ಇದೆ, ಯೆಲ್ಲೋ ಕಲರ್ ತಿರುಗ್ತಾ ಇದೆ ಅಂತ ಹೇಳಿದ್ರು ಇತ್ತು. ಯಾಕೆ? ತಾಜ್ ಮಹಲ್ ಕಲರ್ ಇರೋದು ಯಾವ್ದು? ವೈಟ್, ಅಮೃತ ಶಿಲೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಅಮೃತ ಶಿಲೆ ಅಂದ್ರೆ ಇದು ಏನು, ಸುಣ್ಣದ ಕಲ್ಲಿಂದ ಕಟ್ಟಿರ್ತಕ್ಕಂಥದ್ದು ಶಿಲೆಯನ್ನ. ಹಾಗಾಗಿ ವೈಟ್ ಕಲರ್ ಇದೆ. ಅದ್ ಯಾವ ಕಲರ್ ಟರ್ನ್ ಆಗಿದೆ ಈಗ? ಯೆಲ್ಲೋ ಕಲರ್. ಯಾಕೆ ಅಂದ್ರೆ ಅಲ್ಲಿ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗಿ ಆ ಒಂದು ಮಳೆ ಬಂದಾಗ, ಮಳೆಯಲ್ಲಿ ಆಸಿಡ್ ರೈನ್ ಆಯ್ತಲ್ಲ, ಆಸಿಡ್ ರೈನ್ ಇಂದ ಬಿದ್ದು ಆ ಆಸಿಡ್ ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಸುಣ್ಣದ ಕಲ್ಲು, ಆ ಸುಣ್ಣದ ಕಲ್ಲು ಜೊತೆ ಏನಾಗಿ ರಿಯಾಕ್ಷನ್ ಆಗಿ ಕಲರ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಲ್ಲೆಲ್ಲ ಪ್ಯಾಚ್ 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 ತರ ಬರ್ತಾ ಇದೆ. ಓಕೆ, ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ವಿತ್ ಆಸಿಡ್ ರೈನ್. ಆಸಿಡ್ ರೈನ್ ಅಂದ್ರೇನು? ಡೇಂಜರಸ್ ಗ್ಯಾಸಸ್ ಲೈಕ್ nitrogen dioxide and sulfur dioxide are released into the atmosphere during the combustion of fuels. ಅದು ನಿಮಗೆ ಗೊತ್ತಿದೆ, ಕಂಬಷನ್ ಆಗ್ಬೇಕಾದ್ರೆ ಫ್ಯೂಯಲ್ಸ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡುತ್ತೆ. when it rains, the droplets combine with these pollutants become acidic and then fall on the ground in the form of acid rain. ಮಳೆ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಮಳೆ ಹನಿಗಳು, ನೀರಿನ ಹನಿಗಳು ಈ ಗ್ಯಾಸ್ ಜೊತೆ ಮಿಕ್ಸ್ ಅಪ್ ಆಗಿ ಏನ್ ಫಾರ್ಮೇಶನ್ ಆಗುತ್ತೆ, ಆಸಿಡ್ ಫಾರ್ಮೇಶನ್ ಆಗುತ್ತೆ. ಆಸಿಡ್ ಫಾರ್ಮೇಶನ್ ಆಗಿ ಆ ಆಸಿಡ್ ತರ ಅದೇನಾಗುತ್ತೆ, ಸೀದಾ ಕೆಳಗಡೆ ಬರುತ್ತೆ ಭೂಮಿಗೆ. ಓಕೆ, ಆಸಿಡ್ ರೈನ್ ಈಸ್ ಎ ಸೋರ್ಸ್ ಆಫ್ ಗ್ರೇಟ್ ಹಾರ್ಮ್ ಟು ಹ್ಯೂಮನ್ ಬೀಯಿಂಗ್ಸ್, ವೈಲ್ಡ್ ಲೈಫ್ ಅಂಡ್ ಕ್ರಾಪ್ಸ್. ಎಲ್ಲದಕ್ಕೂ ಕೂಡ ಏನಾಗುತ್ತೆ, ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಯು ಕ್ಯಾನ್ ಸಿ ಇಲ್ಲಿಂದ ಗ್ಯಾಸ್ ಗಳೆಲ್ಲ ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಕ್ಯಾರಿ ಆಗಿ ಎಲ್ಲಿಗೆ ಹೋಗ್ತಾ ಇದೆ, ಮೋಡಗಳ ಜೊತೆ ಮಿಕ್ಸ್ ಆಗ್ತಾ ಇದೆ. ಮೋಡಗಳ ಜೊತೆ ಮಿಕ್ಸ್ ಆದಾಗ ಅದು ಆಸಿಡ್ ಫಾರ್ಮೇಶನ್ ಆಗ್ತಾ ಇದೆ. ಆಸಿಡ್ ಫಾರ್ಮೇಶನ್ ಆಗಿ ಇಲ್ಲಿ ಏನಾಗ್ತಾ ಇದೆ, ಆಸಿಡ್ ರೈನ್ ಬರ್ತಾ ಇದೆ. ಆಸಿಡ್ ರೈನ್ ಇಂದ ಏನ್ ಸಮಸ್ಯೆ? ಪ್ಲಾಂಟ್ ಗಳಿಗೆ ಸಮಸ್ಯೆ, ಮತ್ತೆ ನದಿ ಮತ್ತೆ ಸಮುದ್ರಗಳೆಲ್ಲ ಏನಾಗುತ್ತೆ, ಮಲಿನ ಆಗತ್ತೆ. ಜೊತೆಗೆ ಅಲ್ಲಿರ್ತಕ್ಕಂತ ಒಂದು ಪ್ರಾಣಿ ಸಂಕುಲವನ್ನು ಕೂಡ ಏನ್ ಮಾಡುತ್ತೆ, ಅದು ನಾಶ ಮಾಡುತ್ತೆ. ಸೊ ದಟ್ ಇಸ್ ದ ಮೇನ್ ಪ್ರಾಬ್ಲಮ್, ಆಸಿಡ್ ರೈನ್. ದೆನ್ ಯುಟ್ರೋಫಿಕೇಶನ್. ಯುಟ್ರೋಫಿಕೇಶನ್ ಅಂದ್ರೆ ಏನು? ಇಲ್ಲಿ ಸಮುದ್ರದೊಳಗಡೆ ಇರ್ತಕ್ಕಂಥ ಇವು ಜಾಸ್ತಿ ಹಾಳಾಗ್ತಕ್ಕಂಥದ್ದು. ಓಕೆ, ಸೊ ಇಟ್ ಇಸ್ ಅ ಪ್ರೋಸೆಸ್ ವೇರ್ ಎ ಹೈ ಅಮೌಂಟ್ ಆಫ್ ನೈಟ್ರೋಜನ್ ಪ್ರೆಸೆಂಟ್ ಇನ್ ದ ಸಮ್ ಕಂಟಾಮಿನೇಟ್ಸ್ gets morphs on the sea surface and develop itself into algae and harmfully affect fish, plant life and animal species. ಅಂದ್ರೆ ಯುಟ್ರೋಫಿಕೇಶನ್ ಅಂದ್ರೆ ಏನಂದ್ರೆ, ನಮ್ಮ ಒಂದು ಕಂಟೆಂಟ್, ನಮ್ಮ ಒಂದು ವಾತಾವರಣದಲ್ಲಿ 78% ಅಷ್ಟು ಏನಿದೆ, ನೈಟ್ರೋಜನ್ ಇದೆ, ಸಾರಜನಕ ಇದೆ. ಆ ಸಾರಜನಕ ನೀರಿಗೆ ಏನಾದ್ರು ಬಂತು ಅಂದ್ರೆ ಅಲ್ಲೇನಾಗುತ್ತೆ, ಇಟ್ ವಿಲ್ ಫಾರ್ಮ್ಸ್ ಸರ್ಫೇಸ್ ಮೇಲೆ, ಆ ನೀರಿನ ಸರ್ಫೇಸ್ ಮೇಲೆ ಆಲ್ಗೆ ಫಾರ್ಮೇಶನ್ ಆಗುತ್ತೆ, ಶಿಲೀಂಧ್ರಗಳು, ಪಾಚಿನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಪಾಚಿ ಫಾರ್ಮೇಶನ್ ಮಾಡ್ಕೊಂಡಾಗ ಅದು ನೈಟ್ರೋಜನ್ ಇಸ್ ಎ ಡೇಂಜರಸ್ ಒನ್. ಓಕೆ, ಆ ಒಂದು ಫಾರ್ಮೇಶನ್ ಆದಾಗ ಅದನ್ನ ಏನ್ ಮಾಡ್ತಾ, ಏನೇನ್ ತಿನ್ನುತ್ತೆ ಅದನ್ನ? ಸಣ್ಣ ಸಣ್ಣ ಮೀನುಗಳು ತಿನ್ನುತ್ತೆ, ಕಪ್ಪೆಗಳು ತಿನ್ನುತ್ತೆ, ಏಡಿಗಳು ತಿನ್ನುತ್ತೆ. ಇವೆಲ್ಲ ಅವನ್ನ ತಿಂದಾಗ ಆಟೋಮೆಟಿಕಲಿ ಅವುಗಳು ಏನಾಗುತ್ತೆ, ಸತ್ತೋಗುತ್ತೆ. ಅವನ್ನ ತಿಂದಿರ್ತವೆ. ಅದನ್ನ ತಿಂತಕ್ಕಂಥ ದೊಡ್ಡ ದೊಡ್ಡ ಮೀನುಗಳು ಏನಾಗುತ್ತೆ, ಸತ್ತೋಗುತ್ತೆ. ಅದನ್ನ ತಿಂತಕ್ಕಂಥ ದೊಡ್ಡ ದೊಡ್ಡ ತಿಮಿಂಗಲಗಳು ಏನಾಗುತ್ತೆ, ಸತ್ತೋಗುತ್ತೆ. ಅಲ್ಲಿ ಒಂದು ಪೂರ್ತಿ ಒಂದು ಎಕೋಸಿಸ್ಟಮ್ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಯುಟ್ರೋಫಿಕೇಶನ್. ಎಸ್ಪೆಷಲಿ ಈ ನೀರ್ ನಿಂತಿರುತ್ತಲ್ಲ, ಅಲ್ಲಿ ಈ ಸಮಸ್ಯೆ ಜಾಸ್ತಿ. ಹರಿಯೋ ನೀರಲ್ಲಿ ಪಾಚಿ ಕಟ್ಟಲ್ಲ, ನಿಂತ ನೀರಲ್ಲಿ ಏನಾಗೋದು, ಜಾಸ್ತಿ ಪಾಚಿ ಕಟ್ಟೋದು, ಅಲ್ಲೇ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ಓಕೆ, ಸೊ ದಟ್ ಇಸ್ ವಾಟ್ ವಿ ಕಾಲ್ ಯುಟ್ರೋಫಿಕೇಶನ್. ಅಂಡ್ ದೆನ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಇದು ಕೂಡ ನಾವು ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದೀವಿ. ಓಝೋನ್ ಲೇಯರ್ ಡಿಪ್ಲೀಷನ್ ಅಂದ್ರೆ ಏನು? ಓಝೋನ್ ಅಂದ್ರೆ ಇಟ್ ಈಸ್ O3, 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಸೇರ್ಕೊಂಡು ಓಝೋನ್ ಲೇಯರ್ ಆಗಿದೆ. ಅದು ನಮ್ಮ ಭೂಮಿಯಿಂದ ಒಂದು 20 ಕಿಲೋಮೀಟರ್ ಇಂದ ಮೇಲ್ಗಡೆ ಒಂದು 35-40 ಕಿಲೋಮೀಟರ್ ವರ್ಗು ಕೂಡ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ. ಅದೇನ್ ಮಾಡುತ್ತೆ, ಸೂರ್ಯನಿಂದ ನಮಗೆ ಬರ್ತಕ್ಕಂತ ಹಾರ್ಮ್ಫುಲ್ ರೇಡಿಯೇಷನ್ಸ್ ಗಳನ್ನ ಏನ್ ಮಾಡ್ತಾ ಇದೆ, ಅದು ಸ್ಟಾಪ್ ಮಾಡ್ತಾ ಇದೆ. ಓಕೆ, ಆದ್ರೆ ಈ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಆಟೋಮೆಟಿಕಲಿ ಓಝೋನ್ ಲೇಯರ್ ಏನಾಗ್ತಾ ಇದೆ,
ಕಡಿಮೆ ಆಗ್ತಾ ಇದೆ. ಅಂದ್ರೆ ಈ ಗ್ಯಾಸ್ಗಳೆಲ್ಲ ಹೋಗ್ಬಿಟ್ಟು ಆ ಓಝೋನ್ ಓತಿ ಜೊತೆ ರಿಯಾಕ್ಷನ್ ಆಗ್ಬಿಟ್ಟು O2 ಪ್ಲಸ್ ರಿಮೈನಿಂಗ್ ಚೇಂಜಸ್ ಆಗ್ತಾ ಇದೆ. ಈ ತರ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ಓಝೋನ್ ಕಂಟೆಂಟ್ ಏನಾಗ್ತಾ ಇದೆ, ಕಡಿಮೆ ಆಗಿ ಓಝೋನ್ ಹೋಲ್ ಆಗಿದೆ. ಎಲ್ಲಿ ಹೋಲ್ ಆಗಿದೆ? ಅಂಟಾರ್ಟಿಕಾ ಖಂಡದಲ್ಲಿ ಹೋಲ್ ಆಗಿದೆ. ಓಕೆ, ಅದರಿಂದ ಏನಾಗ್ತಾ ಇದೆ, ಎಲ್ಲ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಲ್ಲಿ ಬೀಳ್ತಾ ಇದೆ. ಅದರಿಂದ ಅಲ್ಲಿ ಐಸ್ ಬೇಗ ಏನಾಗ್ತಾ ಇದೆ, ಕರಗ್ತಾ ಇದೆ. ಇವನ್ ಸಪೋಸ್ ನಾವು ಜನಗಳಿರ್ತಕ್ಕಂಥ ಜಾಗದಲ್ಲಿ ಏನಾದ್ರು ಆತರ ಓಝೋನ್ ಲೇಯರ್ ಡಿಪ್ಲೀಷನ್ ಆಯ್ತು ಅಂದ್ರೆ, ಆ UV ರೇಸ್ ಎಲ್ಲ ಬಂತು ಅಂದ್ರೆ, ಸ್ಕಿನ್ ಮೇಲೆ ಬಿತ್ತು ಅಂದ್ರೆ, ಸ್ಕಿನ್ ಎಲ್ಲ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಇವನ್ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಕೂಡ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಯಾಕೆಂದ್ರೆ ಇದನ್ನ ನಾನು ಪ್ರೀವಿಯಸ್ ಚಾಪ್ಟರ್ ಅಲ್ಲೇ ಹೇಳಿದೀನಿ. ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಹೇಳಿದೀನಿ, ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಹೇಳಿದೀನಿ, ಗ್ಲೋಬಲ್ ವಾರ್ಮಿಂಗ್ ಕೂಡ ಹೇಳಿದೀನಿ. ಹಾಗಾಗಿ ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿದೆ. ಓಕೆನಾ? ಸೊ ದೀಸ್ ಆರ್ ಆಲ್ ದ ಸಮ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಏನೇನಾಗಬಹುದು ಏರ್ ಪೊಲ್ಯೂಷನ್ ಇಂದ? ಆಸಿಡ್ ರೈನ್ ರೆಸ್ಪಿರೇಷನ್ ಮತ್ತೆ ಕಾರ್ಡಿಯೋ ಕಾಂಪ್ಲಿಕೇಶನ್ಸ್ ಬರುತ್ತೆ, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಆಸಿಡ್ ರೈನ್ಸ್ ಬರುತ್ತೆ, ಯುಟ್ರೋಫಿಕೇಶನ್ ಆಗುತ್ತೆ, ಅಂಡ್ ದೆನ್ ಓಝೋನ್ ಲೇಯರ್ ಡಿಪ್ಲೀಷನ್ ಆಗುತ್ತೆ. ಓಕೆ, ಇವೆಲ್ಲ ಸಮಸ್ಯೆಗಳು ಕೂಡ ಯಾವ್ದಿಂದ ಆಗ್ತಾ ಇರೋದು? ಏರ್ ಪೊಲ್ಯೂಷನ್ ಇಂದ. Then we will move on to effect of particulate pollutants. Okay, effect of particulate pollutants. ಏನ್ particulate pollutants ಅಂದ್ರೆ ಸಣ್ಣ ಸಣ್ಣ ಕಣಗಳು, ಧೂಳಿನ ಕಣಗಳು ಇರ್ಬೋದು, ಹೊಗೆ ಇರ್ಬೋದು, ಈ ಸಣ್ಣ ಇದು ಬರುತ್ತೆ ಗೊತ್ತಾ, ಮಸಿ ತರ ಏನೋ ಧೂಳು, ಅಂದ್ರೆ ಸಾಫ್ಟ್ ಇರುತ್ತೆ, ಗಟ್ಟಿ ಗಟ್ಟಿ ಕಲ್ ತರ ಇರಲ್ಲ, ಸಾಫ್ಟ್ ಧೂಳು ಇರುತ್ತೆ. ಓಕೆ, ಅವೆಲ್ಲದನ್ನ ನಾವು ಏನಂತ ಕರಿತೀವಿ? particulate pollutants ಅಂತ ಹೇಳಿ ಕರಿತೀವಿ. ಅದರಿಂದ ಜನರಲಿ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್ ಹಿಯರ್, ಹೌ particulate pollutant matter enters the body. ನಮ್ಮ ದೇಹದೊಳಗಡೆ ಯಾವ ತರ ಹೋಗುತ್ತೆ ಅಂತ ಹೇಳಿ. ಯು ಕ್ಯಾನ್ ಸಿ particulate matter enters the body through the nose and mouth when we breathe. ನಾವು ಉಸಿರಾಡಬೇಕಾದ್ರೆ ಮೂಗಿನ ಮೂಲಕ ಮತ್ತೆ ಬಾಯಿಯ ಮೂಲಕ particulate ಧೂಳು, ಮಣ್ಣಿನ ಕಣ ಎಲ್ಲ ಏನಾಗುತ್ತೆ, ನಮ್ಗೆ ಒಳಗಡೆ ಹೋಗುತ್ತೆ, ನಮಗೆ ಗೊತ್ತಾಗಲ್ಲ. ಓಕೆ, ದೆನ್ the body eliminates this of the larger particles we intake. Smaller particles like PM 2.5 continue to the lungs. ಇಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇದ್ರೆ ಅವೆಲ್ಲ ಏನಾಗುತ್ತೆ, ನಮ್ಮ ಊಟದ ಜೊತೆ ಸೇರ್ಕೊಂಡು ಹೊರಗಡೆ ಹೋಗ್ಬಿಡುತ್ತೆ. ಆದ್ರೆ ಈ ಸಣ್ಣ ಸಣ್ಣ ಧೂಳಿನ ಕಣಗಳು ಇರುತ್ತಲ್ಲ, ಅವೇನಾಗಲ್ಲ, ಹೋಗಲ್ಲ, ಅವ್ ಹಂಗೆ ಅಂಟ್ಕೊಂಡ್ಬಿಡ್ತಾವ. ಅಂಟ್ಕೊಂಡ್ಬಿಟ್ಟು ಎಲ್ಲಿಗೆ ಹೋಗುತ್ತೆ, ಡೈರೆಕ್ಟ್ ಆಗಿ ಲಂಗ್ಸ್ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ದಟ್ ವಿಲ್ ಕಾಸ್ ದ ಪ್ರಾಬ್ಲಮ್ ಹಿಯರ್. ಇವೇನಾಗುತ್ತೆ, ದೇ ಪೆನೆಟ್ರೇಟ್ ಡೀಪ್ ಇನ್ ಟು ದ ಲಂಗ್ಸ್, having serious health consequences for the lungs and the heart. ಅದರಿಂದ ಆ ಒಂದು ಲಂಗ್ಸ್ ಗೆ ಮತ್ತೆ ಹಾರ್ಟ್ ಗೆ ಸಮಸ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, exposure of such particles can affect both our lungs and our heart. Numerous scientific studies have linked particulate pollution exposure to a variety of problems. ಅಂದ್ರೆ ಆ ಒಂದು ಸಣ್ಣ ಸಣ್ಣ ಧೂಳು, ಮಣ್ಣಿನ ಕಣ ಎಲ್ಲಿ ಹೊಗೆ ಎಲ್ಲಿ ಜಾಸ್ತಿ ಇರುತ್ತೋ ಅದರಿಂದ ತುಂಬಾ ಸಮಸ್ಯೆಗಳಾಗತ್ತೆ. ಏನೇನಾಗುತ್ತೆ? premature death in people with heart and lung diseases. Main reason first ಏನಾಗುತ್ತೆ, premature death in people. ಅಂದ್ರೆ ನಾನು ಹೇಳಿದೆ ಫಸ್ಟ್ ಎಲ್ಲ 60-70 ವರ್ಷಕ್ಕೂ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಈಗ ಏನಾಗಿದೆ, 30-35 ವರ್ಷಕ್ಕೆಲ್ಲ ಏನಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಆ ಏಜ್ ಅಲ್ಲೇ ಬೇಗ ಸಾಯ್ತಾ ಇದ್ದಾರೆ. ಅಥವಾ ನ್ಯೂಮೋನಿಯಾ ಇಸ್ ಆಲ್ಸೋ ಲಂಗ್ ಡಿಸೀಸಸ್. ಅದರಿಂದನೂ ಕೂಡ ಜನ ಏನಾಗ್ತಾರೆ, ತುಂಬಾ ಸಾಯ್ತಾ ಇದ್ದಾರೆ. ದಟ್ ಇಸ್ ದ ಮೈನ್ ಥಿಂಗ್. ದೆನ್ ನಾನ್ ಫೇಟಲ್ ಹಾರ್ಟ್ ಅಟ್ಯಾಕ್ಸ್, ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು. ತುಂಬಾ ಚೆನ್ನಾಗೇ ಇರ್ತಾರೆ, ಗಟ್ಟಿ ಮುಟ್ಟಾಗಿರ್ತಾನೆ. ಈಗ ಸೌರವ್ ಗಂಗೂಲಿ ಅವರು ಜಿಮ್ ಮಾಡ್ತಾರೆ, ಡೈಲಿ ಎಕ್ಸರ್ಸೈಸ್ ಮಾಡ್ತಾರೆ, ಫಿಟ್ ಇದ್ದಾರೆ. ಆದ್ರೂ ಅವ್ರಿಗೆ ಏನಾಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಬಾಡಿನಲ್ಲಿ 3-4 ಕಡೆ ಕ್ಲಾಟ್ ಆಗಿತ್ತು. ಇವನ್ ರಿಲೀಸ್ ಆಗಿದ್ರು, ಮತ್ತೆ ಈಗ ನಿನ್ನೆ ಮತ್ತೆ ಹಾರ್ಟ್ ಎದೆ ಸಹ ನೋವು ಬಂತು, ಮತ್ತೆ ಅಡ್ಮಿಟ್ ಆಗಿದ್ದಾರೆ. ಸಿ ಎಷ್ಟು, 45 ವರ್ಷ ಅರೌಂಡ್ ಅಷ್ಟೇನೆ. ಸೊ ಅಷ್ಟು ಫಿಟ್ ಇದ್ದವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಜಸ್ಟ್ ಏನ್ ಮಾಡ್ಬೋದು ನಾವು ಅಲ್ವಾ? ಯಾಕೆಂದ್ರೆ ಅದೆಲ್ಲದನ್ನು ಕೂಡ ಪೊಲ್ಯೂಷನ್ ಎಫೆಕ್ಟ್ಸ್ ಗಳು ತುಂಬಾ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಅರ್ಥ ಆಯ್ತು? ಈಗ ಹಳ್ಳಿಗಳಲ್ಲಿ 100 ವರ್ಷ 110 ವರ್ಷ ಬದುಕಿದವರು ಇದ್ದಾರೆ, ಸಿಟಿನಲ್ಲಿ 30 ವರ್ಷಕ್ಕೂ ಸಾಯ್ತಾ ಇರ್ತಾರೆ. ಸೊ ವಾಟ್ ಇಸ್ ದ ಡಿಫರೆನ್ಸ್? ಅಲ್ಲಿ ಪೊಲ್ಯೂಷನ್ ತುಂಬಾ ಜಾಸ್ತಿ ಇರುತ್ತೆ, ಹಳ್ಳಿಗಳಲ್ಲಿ ಏನಾಗಿರುತ್ತೆ, ನಾರ್ಮಲ್ ಇರುತ್ತೆ. ಅಲ್ಲಿ ಸ್ಟ್ರೆಸ್ ತುಂಬಾ ಜಾಸ್ತಿ ಇರುತ್ತೆ, ಇಲ್ಲಿ ಸ್ಟ್ರೆಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಸೊ ದಟ್ ಈಸ್ ದ ಥಿಂಗ್. ಓಕೆ, ದೆನ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್, ಹೃದಯದ ಬಡಿತ ಇದ್ದಕ್ಕಿದ್ದಂಗೆ ಏನಾಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಏನಾದ್ರು ಸ್ವಲ್ಪ ಸ್ಟ್ರೆಸ್, ಏನೋ ಒಂದು, ಈಗ ಧ್ರುವ ಸರ್ ಕ್ಲಾಸ್ ತಗೊಂಡಿದ್ದಾರೆ, ಏನೋ ಒಂದು ಕೆಲಸ ಹೇಳಿದ್ದಾರೆ, ಹೋಗ್ಲಿ, ಏನ್ ಮಾಡ್ತಾರೆ ಅಂದ್ರೆ ಫುಲ್ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ದಡ 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 ಬಡ್ಕೊಂತಾ ಇರುತ್ತೆ ಹಾರ್ಟ್ ಅಲ್ವಾ? ಅಂದ್ರೆ ಸುಮ್ನೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಎದ್ರುಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕಲಿ ಏನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅದರಿಂದಾನೇ BP ಲೋ ಆಗ್ಬಿಡುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. ಈಗ ತುಂಬಾ ಜನ BP ಲೋ ಆಗಿ ಸಾಯ್ತಾ ಇದ್ದಾರೆ. ಯಾಕೆಂದ್ರೆ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡಲ್ಲ, ಓಕೆ, ನೀರ್ ಚೆನ್ನಾಗಿ ಕುಡಿಯೋದಿಲ್ಲ. ಸೊ ಹಾಗಾಗಿ ತುಂಬಾ ಸ್ಟ್ರೆಸ್ ತಗೊಳ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ. ಆತರ ಯೋಚನೆ ಮಾಡೋದ್ರಿಂದ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಆಗಿ ಏನಾಗ್ತಾ ಇದಾರೆ, ಲೋ BP ಆಗಿ ತುಂಬಾ ಜನ ಸಾಯ್ತಾ ಇದ್ದಾರೆ. ನೀವು ನೋಡ್ಬೋದು, ಹಾರ್ಟ್ ಅಟ್ಯಾಕ್ ಅಲ್ಲಿ 2 ಇದೆ. ಹಾರ್ಟ್ ಅಟ್ಯಾಕ್, ಇನ್ನೊಂದು ಯಾವುದು, ಹೃದಯ ಸ್ತಂಭನ ಮತ್ತೆ ಹೃದಯಾಘಾತ.
ಎರಡು ಬೇರೆ. ಹಾರ್ಟ್ ಸ್ತಂಭನ ಅಂದ್ರೆ ವರ್ಕ್ ಮಾಡೋದು ಏನಾಗುತ್ತೆ, ಅದು ಸ್ಟಾಪ್ ಆಗುತ್ತೆ. ಅಂದ್ರೆ ಹೊಡೆದು ಲಾಸ್ಟ್ ಹಂಗೇನಾಗ್ಬಿಡುತ್ತೆ, ಸ್ಟ್ರಕ್ ಆಗ್ಬಿಡುತ್ತೆ. ಅದು ಹೃದಯ ಸ್ತಂಭನ. ಹಾರ್ಟ್ ಅಟ್ಯಾಕ್ ಅಂದ್ರೆ ಯಾವ್ದಾರ ಬ್ಲಡ್ ವೈನ್ಸ್ ಯಾವ್ದಾರ ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು. ಓಕೆನಾ, ಎರಡೂ ಆಗುತ್ತೆ. ಲೋ ಬಿ ಪಿ ಆದ್ರೂ ಆಗುತ್ತೆ, ಹೈ ಬಿ ಪಿ ಆದ್ರೂ ಆಗುತ್ತೆ. ಅವಕ್ಕೆಲ್ಲ ಮೇನ್ ರೀಸನ್ ಏನು? ಸ್ಟ್ರೆಸ್, ಪೊಲ್ಯೂಷನ್ಸ್ ಇವೆ ಮೈನ್. ಓಕೆ, ಸೊ ಅಗ್ರವೇಟೆಡ್ ಅಸ್ತಮಾ ಇಸ್ ದ ಮೈನ್ ಕಾಸ್. ನೀವ್ ಏನೇ ಏರ್ ಪೊಲ್ಯೂಷನ್ ತಗೊಂಡ್ರೆ ಮೇನ್ ಕಾಸ್ ಯಾವ್ದಾಗೋದು? ಅಸ್ತಮಾನೆ. ತುಂಬಾ ಡೇಂಜರಸ್. ಅಸ್ತಮಾ ಅಂದ್ರೆ ಏನು? ಬ್ರೀತಿಂಗ್ ಪ್ರಾಬ್ಲಮ್ಸ್, ತುಂಬಾ ಉತ್ಸಾಹ ಬರ್ತಕ್ಕಂಥದ್ದು, ಉಸಿರಾಡಕ್ಕೆ ಆಗೋದಿಲ್ಲ, ಆ ತರ ಸಮಸ್ಯೆಗಳಾಗತ್ತೆ. ಡಿಕ್ರೀಸ್ಡ್ ಲಂಗ್ ಫಂಕ್ಷನ್, ಶ್ವಾಸಕೋಶಗಳ ಒಂದು ಸ್ಟ್ರೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವು ಪಂಪ್ ಮಾಡೋದು, ಏರ್ನ ತಗೊಳೋದು, ಉಸಿರಾಡೋದಕ್ಕೆ ಕೂಡ ಏನಾಗುತ್ತೆ, ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದೆನ್ increased respiratory symptoms such as irritation of the airways, coughing or difficulty breathing. ಕೊರೋನಾ ಬಂದಾಗ ತುಂಬಾ ಜನ ಸತ್ತಿದ್ದು ಇದರಿಂದಾನೆ. ಏನು, ಉಸಿರಾಡಕ್ಕೆ ಆಗ್ತಲ್ಲ, ಬರೀ ಕೆಮ್ಮು ಬಂದು ಆ ಕೆಮ್ಮು ಬೇಕಾದ್ರೆ ಅವರಿಗೆ ಉಸಿರಾಡಕ್ಕೆ ಆಗದಲ್ಲೇ ಸತ್ತೋದ್ರು ತುಂಬಾ ಜನ. ಓಕೆ, ಸೊ ದಟ್ ಇಸ್ ವಾಟ್ ದ ಮೇನ್ ರೀಸನ್ ಫಾರ್ ಕೊರೋನಾ. ಇದೇ ಮೇನ್ ರೀಸನ್ ಆಗಿರೋದು. ಪೊಲ್ಯೂಷನ್ ಇಂದಾನೆ ತುಂಬಾ ಜನ ಸತ್ತಿರೋದು, ಕೊರೋನಾ ಇಂದ ಜಾಸ್ತಿ ಜನ ಸತ್ತಿಲ್ಲ. ಅದು ಲೈಟ್ ಆಗಿ ಎಫೆಕ್ಟ್ ಆಗಿದ್ದಕ್ಕೆ ಯಾವ್ದಾರ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಸೇರ್ಕೊಂಡ್ಬಿಟ್ಟು ಸತ್ತಿದ್ದಾರೆ. ಓಕೆ, ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಸೊ ದೀಸ್ ಆರ್ ಆಲ್ ದ ಸಮ್ ಎಫೆಕ್ಟ್ಸ್ ಆಫ್ particulate pollutants, especially ಧೂಳು, ಸಣ್ಣ ಕಣ, ಮಣ್ಣಿನ ಕಣಗಳಿರುತ್ತಲ್ಲ, ಅವು ಜಾಸ್ತಿ ಡೇಂಜರಸ್ ಥಿಂಗ್. ಓಕೆ, ಸೊ ದೀಸ್ ಆರ್ ದ ಎಫೆಕ್ಟ್ಸ್. ಅಂಡ್ ದೆನ್ ಟೈಪ್ಸ್ ಆಫ್ particulate pollutants ಯಾವ್ಯಾವ್ದಿದೆ? ಸಲ್ಫರ್ ಆಕ್ಸೈಡ್, ಕಾರ್ಬನ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, volatile and organic compounds, particles and aerosols, oxidants, radioactive substances, heat, noise. ಇವೆಲ್ಲ ಅಷ್ಟೇನೆ. ಒಟ್ನಲ್ಲಿ ಏರ್ ಪೊಲ್ಯೂಷನ್ ಇಂದ ಏನೇನು ಹೊರಗಡೆ ಬರ್ತಾವಲ್ಲ ಅವೆಲ್ಲದನ್ನು ನಾವೇಂತ ಕರಿತೀವಿ? particulate pollutants ಅಂತ ಹೇಳಿ ಕರಿತೀವಿ. ಓಕೆ, ದೆನ್ ಈ ಒಂದು particulate pollutants ನ ಹೇಗೆ ಕಂಟ್ರೋಲ್ ಮಾಡಬಹುದು? particulate pollutants ನ ಹೇಗೆ ಕಂಟ್ರೋಲ್ ಮಾಡಬಹುದು? ಸೊ ಅದಕ್ಕೆ ಒಂದು ಆಪರೇಟರ್ಸ್ ಇದೆ. ಯಾವುದು? ಸೈಕ್ಲೋನ್ ಸಪರೇಟರ್ ಅಂತ ಹೇಳಿ. ಸೈಕ್ಲೋನ್ ಸಪರೇಟರ್ ಇಂದ ಹೇಗೆ ಅದನ್ನ ಸಪರೇಟ್ ಮಾಡಬಹುದು ಅಂತ ನೀವೆಲ್ಲ ನೋಡಿದಿರಾ. ಈ ಒಂದು ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ವರ್ಕ್ ಮಾಡ್ತಾರಲ್ಲ, ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಅವ್ರು ಏನ್ ಹಾಕಿರ್ತಾರೆ? ಒಂದು ದೊಡ್ಡ ಮಾಸ್ಕ್ ಹಾಕಿರ್ತಾರೆ, ನೋಡಿದಿರಾ? ಅದ್ರಲ್ಲಿ ಇಲ್ಲಿ ಮುಂದ್ಗಡೆ ಸ್ವಲ್ಪ ದಪ್ಪ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಎಸ್ಪೆಷಲಿ ಬೆಂಗಳೂರಲ್ಲಿ. ಅದ್ರೊಳಗಡೆ ಕೋಲ್ ಇರುತ್ತೆ, ಕಲ್ಲಿದ್ಲಿ ಇರುತ್ತೆ. ಆ ಕಲ್ಲಿದ್ಲಿ ಏನ್ ಮಾಡುತ್ತೆ, ಅಲ್ಲಿ ಹೊರಗಡೆಯಿಂದ ಬಂತಕ್ಕಂತ ಬರುತ್ತಲ್ಲ ಧೂಳೆಲ್ಲ, ಆ ಧೂಳನ್ನೆಲ್ಲ ಏನ್ ಮಾಡ್ತದು? ಹೀರ್ಕೊಂಡು ಬರೀ ಗಾಳಿ ಮಾತ್ರ ಏನ್ ಮಾಡ್ತದು? ಒಳಗಡೆ ಬಿಡುತ್ತೆ. ಸೊ ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಅಸ್ ಸೈಕ್ಲೋನ್ ಸಪರೇಟರ್. ಅಂದ್ರೆ ಆ ಮಣ್ಣಿನ ಕಣಗಳನ್ನ ಆದಷ್ಟು ಅಲ್ಲೇ ಸ್ಟಾಪ್ ಮಾಡಿ ಬರೀ ಗಾಳಿ ಮಾತ್ರ ಏನಾಗುತ್ತದು? ಒಳಗಡೆ ಬಿಡುತ್ತೆ. ಓಕೆ, ಸೊ ಸೈಕ್ಲೋನ್ ಸಪರೇಟರ್ ಆರ್ ಸಿಂಪ್ಲಿ cyclones are separation devices that use the principle of inertia to remove particulate matter from mixture of gases. ಅಂದ್ರೆ ಆ ಒಂದು ಗಾಳಿ ಹೊರಗಡೆ ಬಂದಾಗ ರೌಂಡ್ ಓಡಿಸುತ್ತೆ ಅದನ್ನ. ಸೈಕ್ಲೋನ್ ಗೊತ್ತಲ್ಲ? ಸೈಕ್ಲೋನ್ ಅಂದ್ರೆ ಏನು? ಸುಂಟ್ರ ಗಾಳಿ ರೌಂಡ್ ಹೊಡಿತಾ ಇರುತ್ತಲ್ಲ, ಆ ಟೈಪ್ ಅಲ್ಲಿ ಆ ಏರ್ ಒಳಗಡೆ ಬಂದಾಗ ಅದನ್ನ ರೌಂಡ್ ಓಡಿಸುತ್ತೆ. ಆತರ ರೌಂಡ್ ಓಡಿಸಿದಾಗ ಆಟೋಮೆಟಿಕಲಿ ಆ ಒಂದು ದೊಡ್ಡ ಕಣಗಳೆಲ್ಲ ಏನಾಗುತ್ತೆ? ಅಲ್ಲೇ ಕೆಳಗಡೆ ಇಳ್ಕೊಳ್ಳುತ್ತೆ. ಈಗ ನೀವು ನೀರು ಯಾವ್ದು ನೀರ್ನ ಫುಲ್ ಜೋರಾಗಿ ತಿರುಗಿಸಿದಾಗ ಗಟ್ಟಿ ಇರೋದೆಲ್ಲ ಕೆಳಗಡೆ ಬರುತ್ತೆ, ನೋಡಿದ್ರೆ ಪ್ರೆಸಿಪಿಟೇಷನ್ ಎಲ್ಲ ಕೆಳಗಡೆ ಬರುತ್ತೆ, ಮೇಲ್ಗಡೆ ಬರೀ ನೀರು ಉಳ್ಕೊಳ್ಳುತ್ತೆ. ಆ ಟೈಪ್ ಅಲ್ಲಿ ಅದ್ ಹಿಂಗೆ ತಿರುಗಿಸಿದಾಗ ಏನಾಗುತ್ತೆ? ಸಣ್ಣ ದೊಡ್ಡ ಕಣಗಳೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ, ಬರೀ ಏರ್ ಮಾತ್ರ ಏನಾಗುತ್ತೆ? ಹೊರಗಡೆ ಬರ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ದ ಥಿಂಗ್. So cyclone separators is one of many air pollution control devices known as pre-cleaners, since they generally remove larger pieces of particulate matters. ಯಾಕೆ ನಮಗೆ ಪ್ರಾಬ್ಲಮ್ ಆಗದೆ ದೊಡ್ಡ particulate matters ಇಂದ ಅವನ್ನ ಏನ್ ಮಾಡುತ್ತೆ? ಈಸಿಯಾಗಿ ಕ್ಲೀನ್ ಮಾಡುತ್ತೆ. It is important to note that cyclones can vary drastically in their size. ಈ ಒಂದು ಸೈಕ್ಲೋನ್ ಸೆಪರೇಟ್ ಇದೆಯಲ್ಲ, ಯೂಸಿಗೆ ತಕ್ಕಂಗೆ. ಈಗ ನಿಮ್ಮ ಮನೆ ಲೆಕ್ಕಕ್ಕೆ ಸಣ್ಣದ್ ಸಾಕು. ಏರ್ ಪ್ಯೂರಿಫೈರ್ಸ್ ಅಂತ ಬರ್ತಿದೆ ಗೊತ್ತಾ? ಈಗ ಎಸಿಗಳಲ್ಲಿ ಏರ್ ಪ್ಯೂರಿಫೈಯಿಂಗ್ ಎಸಿಸ್ ಅಂತ ಬರುತ್ತೆ. ಏನು? ಹೊರಗಡೆಯಿಂದ ಒಳಗೆ ಬರ್ತಕ್ಕಂಥ ಗಾಳಿನ ಏನ್ ಮಾಡ್ತಾ ಇರುತ್ತೆ? ಏರ್ ನ ಪ್ಯೂರಿಫೈ ಮಾಡಿ ಒಳಗಡೆ ಬಿಡುತ್ತೆ ಅಂತ. ಇದೇ ಮಾಡೋದು ಏರ್ ಪ್ಯೂರಿಫೈ ಕೆಲಸಗಳನ್ನ. ಇದು ಒಂದಿದೆ, ಇನ್ನೊಂದಿದೆ. ಏನ್ ಮಾಡುತ್ತೆ? ಅಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳನ್ನೆಲ್ಲ ಸ್ಟಾಪ್ ಮಾಡ್ಕೊಂಡು ಬರೀ ಗಾಳಿ ಮಾತ್ರ ಏನ್ ಮಾಡುತ್ತೆ? ಒಳಗಡೆ ಬಿಡುತ್ತೆ. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಸೈಕ್ಲೋನ್ಸ್ ಕ್ಯಾನ್ ವೇರಿ ಡ್ರಾಸ್ಟಿಕಲಿ ಇನ್ ದೇರ್ ಸೈಜ್ ಡಿಪೆಂಡಿಂಗ್ ಆನ್ ದ ಥಿಂಗ್ಸ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದ್ರ ಸೈಜ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ದ ಸೈಜ್ ಆಫ್ ದ ಸೈಕ್ಲೋನ್ ಡಿಪೆಂಡ್ಸ್ ಲಾರ್ಜ್ಲಿ ಆನ್ how much flue gas must be filtered. Thus larger operations tends to need larger cyclones. ಅಂದ್ರೆ ಅಲ್ಲಿ ಧೂಳು ಎಷ್ಟಿದೆ, ಹೊಗೆ ಎಷ್ಟು ಬರ್ತಾ ಇದೆ, ಮಣ್ಣಿನ ಕಣ ಎಷ್ಟು ಬರ್ತಾ ಇದೆ ಅನ್ನೋದ್ರ ಮೇಲೆ ಆ ಸೈಕ್ಲೋನ್ ಸಪರೇಟರ್ ಸೈಜ್ ಕೂಡ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಕಡಿಮೆ ಇದ್ರೆ ಸಣ್ಣದಾಗ್ತಾರೆ, ಜಾಸ್ತಿ ಇದ್ರೆ ಏನಾಗ್ತಾರೆ? ದೊಡ್ಡದಾಗ್ತಾರೆ. ಆತರ ಸೈಜ್ ಗಳನ್ನ ವೇರಿ ಮಾಡ್ತಾರೆ. ಯು ಕ್ಯಾನ್ ಸಿ ಇಲ್ಲೇನಿದೆ? ಡರ್ಟ್. ಇಲ್ಲಿ ಫಸ್ಟ್ ನೋಡಿ, ಇನ್ಲೆಟ್ ಇಲ್ಲಿ ಕಾಣಿಸ್ತಿದ್ಯಾ? ಇನ್ಲೆಟ್ ಇಲ್ಲಿಂದ ಏನಾಗುತ್ತೆ? ಗಾಳಿ ಒಳಗಡೆ ಬರುತ್ತೆ. ಅಂದ್ರೆ ಕಲುಷಿತ ಗಾಳಿ ಏನಾಗುತ್ತೆ? ಇಲ್ಲಿಂದ ಸೀದಾ ಒಳಗಡೆ ಬರುತ್ತೆ. ಡರ್ಟಿ ಏರ್ ಇಲ್ಲಿಂದ ಒಳಗಡೆ ಬರುತ್ತೆ. ಇಲ್ಲಿಂದ ಬಂದ್ ಏನಾಗುತ್ತೆ? ಇಲ್ಲಿ ಈ ತರ ರೊಟೇಷನ್ ಮಾಡಿಸುತ್ತೆ.
ರೊಟೇಟ್ ಆಗ್ತಾ ಇರುತ್ತೆ, ರೊಟೇಷನ್ ಮಾಡ್ತಾ ಇರುತ್ತೆ. ರೊಟೇಷನ್ ಮಾಡಿದಾಗ ಇಲ್ಲಿ ನೋಡಿ ಸಣ್ಣ ಸಣ್ಣ ಧೂಳಿನ ಮಣ್ಣಿನ ಕಣಗಳು ಇಲ್ಲಿ ಏನಾಗ್ತಿದೆ, ಇಲ್ಲಿ ಕೆಳಗಡೆ ಬೀಳ್ತಾ ಇದೆ, ಸರಿನಾ? ಕೆಳಗಡೆ ಬೀಳ್ತಾ ಇದೆ, ಮೇಲ್ಗಡೆ ಏನಾಗ್ತಾ ಇದೆ, ಕ್ಲೀನ್ ಏರ್ ಹೋಗ್ತಾ ಇದೆ. ಅರ್ಥ ಆಯ್ತಾ ಹೇಳಿದ್ದು? ಇಷ್ಟೇ ಸಿಂಪಲ್ ಒನ್. ಆ ಏರ್ ಒಳಗಡೆ ಬರುತ್ತೆ, ಹಿಂಗ್ ರೊಟೇಷನ್ ಆಗಿ ಹಿಂಗ್ ಕೆಳಗಡೆ ಬರುತ್ತೆ. ಆತರ ಬಂದಾಗ ಆ ಧೂಳಿನ ಕಣಗಳೆಲ್ಲ ಕೆಳಗಡೆ ಹೋಗುತ್ತೆ, ಏರ್ ಮಾತ್ರ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ಈ ತರ ಅದು ಸಪರೇಟ್ ಮಾಡ್ತಾ ಇದೆ ಎಲ್ಲದನ್ನು ಕೂಡ. ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಇವೆಲ್ಲದನ್ನು ಯೂಸ್ ಮಾಡ್ತಾರೆ. ಈಗ ದಾವಣಗೆರೆ ಕೂಡ ಸ್ಮಾರ್ಟ್ ಸಿಟಿ ಆಗಿದೆ ಅಲ್ಲ, ಅಲ್ಲೂ ಕೂಡ ಇಂಥವೆಲ್ಲ ಯೂಸ್ ಮಾಡಿರ್ತಾರೆ ಅಲ್ಲೇ. ಆದಷ್ಟು ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ಏನು ಆ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅನ್ನೋ ಥಿಂಗ್ಸ್ಗೋಸ್ಕರ ಇವನ್ನ ಯೂಸ್ ಮಾಡ್ತಾರೆ. ಓಕೆ, ಅದು ನಮ್ಮ ಮುಂದೆ ಬಂದಾಗ ಅಲ್ಲಿ ನೋಡ್ಬೋದು. ಹಾಗಾದ್ರೆ ಖಂಡಿತ ನಾನು ಹೇಳ್ತೀನಿ ಎಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಸೈಕ್ಲೋನ್ ಸೆಪರೇಟರ್ಸ್ ವರ್ಕ್ಸ್ ಮಚ್ ಲೈಕ್ ಎ ಸೆಂಟ್ರಿಫ್ಯೂಜ್ ಡಿವೈಸ್. ಸೆಂಟ್ರಿಫ್ಯೂಜ್ ಡಿವೈಸ್ ಅಂದ್ರೆ ಗೊತ್ತಲ್ಲ, ಅಂದ್ರೆ ಹಿಂಗೆ ತಿರುಗಿಸ್ತಿರ್ತೀವಲ್ಲ, ಏನೋ ಯಾವ್ದೋ ಒಂದು ಬಾಟ್ಲಿಗಳಲ್ಲಿ ಹಿಂಗ್ ತಿರುಗಿಸ್ತಾ ಇದ್ರೆ ಎಲ್ಲ ಕೆಳಗಡೆ ಬಂದು ಕುಳಿತುಕೊಳ್ಳುತ್ತಲ್ಲ, ಅದನ್ನ ಸೆಂಟ್ರಿಫ್ಯೂಸ್ ಅಂದ್ರೆ ಒಂದ್ ಕಡೆ ಬಂದು ಸ್ಟೋರೇಜ್ ಆಗ್ತಕ್ಕಂಥದ್ದು. ಓಕೆ, ವಿತ್ ಎ ಕಂಟಿನ್ಯೂಸ್ ಸ್ಪೀಡ್ ಆಫ್ ಡರ್ಟಿ ಏರ್ ಇನ್ ಎ ಸೈಕ್ಲೋನ್ ಸೆಪರೇಟರ್, dirty flue gas is fed into a chamber. The inside of the chamber creates a spiral vortex similar to a tornado. The lighter components of this gas have less inertia, so it is easier for them to be influenced by the vortex and travel up it. Same ನಾನು ಏನು ಹೇಳಿದ್ನಲ್ಲ ಅದೇ, ಏನು ಆ ಏರ್ ಒಳಗಡೆ ಬರುತ್ತೆ, ಒಳಗಡೆ ಬಂದ ತಕ್ಷಣ ಅಲ್ಲಿ ರೊಟೇಷನ್ಸ್ ಆಗ್ತಾ ಇರುತ್ತೆ ಏರು. ಆ ರೊಟೇಷನ್ ಆಗೋದ್ರಿಂದ ಇನರ್ಷಿಯಾ ಇರೋದ್ರಿಂದ ಏನಾಗ್ತಾ ಇದೆ, ಆ ಸಣ್ಣ ಸಣ್ಣ ಧೂಳಿನ ಕಣಗಳು ಫಾಸ್ಟ್ ಆಗಿ ರೊಟೇಷನ್ ಆಗ್ಬಿಟ್ಟು ಕೆಳಗಡೆ ಬಂದ್ಬಿಡ್ತವೆ. ಆದ್ರೆ ಗ್ಯಾಸ್ ಏನಾಗಲ್ಲ, ರೊಟೇಷನ್ ಆಗಲ್ಲ, ಇನರ್ಷಿಯಾ ಕಡಿಮೆ ಇರುತ್ತೆ, ಅದೇನಾಗುತ್ತೆ ಸೀದಾ ಮೇಲ್ಗಡೆ ಹೋಗುತ್ತೆ. ಅಷ್ಟೇ ಇಲ್ಲಿ ನೀಟಾಗಿ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ ಅಷ್ಟೇ. ಓಕೆ, ಸೊ ಯು ಕ್ಯಾನ್ ಸಿ ಡರ್ಟಿ ಇನ್ಪುಟ್ ಇಲ್ಲಿ ರೌಂಡ್ ಅಪ್ ಆಗಿ ಬರುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ, ಅದ್ರಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ. Since these larger particles have difficulty flowing the high speed spiral motion of the gas and the vortex, the particles hit the inside walls of the container and drop down into a collection hopper. Okay, so ಅದೇನು ಇಲ್ಲ, you can see here. ಕಾಣಿಸ್ತಿದೆಯಾ ಇಲ್ಲಿ? ಇಲ್ಲಿಂದ ಏನಾಗ್ತಾ ಇದೆ, ಡರ್ಟಿ ಗ್ಯಾಸ್ ಒಳಗಡೆ ಬಂದಿದೆ. ಒಳಗಡೆ ಬಂದಾಗ ಇಲ್ಲಿ ಏನಾಗ್ತಾ ಇದೆ, ರೌಂಡ್ ಅಪ್ ಆಗ್ತಾ ಇದೆ, ಈ ತರ ಸುತ್ತಾ ಇದೆ. ಸುತ್ತುತ್ತಾ ಏನಾಗ್ತಾ ಇದೆ, ಗೋಡೆಗಳು ಹೊಡೆಯುತ್ತವು, ಸಣ್ಣ ಸಣ್ಣ ಕಣಗಳು ಗೋಡೆಗಳು ಹೊಡೆದು ಏನಾಗುತ್ತೆ, ಎಲ್ಲ ಸೀದಾ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಆ ಕಣಗಳಿಗೆ ಗಾತ್ರ ಇದೆ, ಸೈಜ್ ಇದೆ, ತೂಕ ಇರೋದ್ರಿಂದ ಕೆಳಗಡೆ ಬರುತ್ತೆ. ಏರ್ಗೆ ತೂಕ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಸೀದಾ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಸೈಕ್ಲೋನ್ ಸಪರೇಟರ್. ನಿಮಗೆ ಮೇ ಬಿ ಸೈಕ್ಲೋನ್ ಸಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ ಅಷ್ಟೇ. ಯು ಕ್ಯಾನ್ ಸಿ ದಿಸ್ ಹಿಯರ್. ಕಾಣಿಸ್ತಿದ್ಯಾ ಯಾವ ತರ ಆಗ್ತಾ ಇದೆ ಅಂತ ಹೇಳಿ? ಇಲ್ಲಿ ಮೇಲ್ಗಡೆ ಗ್ಯಾಸ್ ಹೋಗ್ತಾ ಇದೆ ಇಲ್ಲಿ. ಓಕೆ, ಈ ಕಣಗಳು ಹಿಂಗ್ ಬರುತ್ತೆ, ಹಿಂಗ್ ಸುತ್ತಾಕಡೆ ಏನಾಗ್ತಾ ಇದೆ, ಎಲ್ಲವೂ ಕೆಳಗಡೆ ಬರುತ್ತೆ. ಹಿಂಗ್ ಕೆಳಗಡೆ ಬಂದು ಕೆಳಗಡೆ ಬಿದ್ದೋದು. ಗೊತ್ತಾಗ್ತಿದೆಯಲ್ಲ ಹೇಗೆ ಅಂತ ಹೇಳಿ? ಓಕೆ, ದಟ್ ಇಸ್ ವೆರಿ ಸಿಂಪಲ್. ನೋಡಿ, ಇಲ್ಲಿಂದ ಒಂದು ಡರ್ಟಿ ಏರ್ ಒಳಗಡೆ ಬಂತು, ಒಳಗಡೆ ಹಿಂಗೆ ಸ್ಪೈರಲ್ ಆಗಿ ಹಿಂಗೆ ರೋಟೇಷನ್ ಶೇಪ್ ಅಲ್ಲಿ ಹಿಂಗೆ ಹಾಕೊಂಡು ಸೀದಾ ಕೆಳಗಡೆ ಹೋಗುತ್ತೆ. ಫ್ರೆಶ್ ಏರ್ ಮಾತ್ರ ಏನಾಗ್ತಿದೆ, ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗ್ತಿದೆ. ಯಾಕೆ? ಆ ಕಣಗಳಿಗೆ ತೂಕ ಇದೆ, ಕೆಳಗಡೆ ಬಂತು. ಏರ್ಗೆ ತೂಕ ಕಡಿಮೆ ಇದೆ, ಅದು ಮೇಲ್ಗಡೆ ಹೋಯ್ತು. ಎಷ್ಟ ಡಿಫ್ರೆನ್ಸ್. ಓಕೆ, ಆತರ ಅದೇನ್ ಮಾಡ್ತಾ ಇದೆ, ಅದನ್ನ ಸಪರೇಟ್ ಮಾಡ್ತಾ ಇದೆ. ದಿಸ್ ಇಸ್ ಹೌ ದ ಸೈಕ್ಲೋನ್ ಸಪರೇಟರ್ ವರ್ಕ್ಸ್. ಈ ತರ ಅದು ವರ್ಕ್ ಆಗುತ್ತೆ. ಆಲ್ಮೋಸ್ಟ್ ದೊಡ್ಡ ಸ್ಮಾರ್ಟ್ ಸಿಟಿಗಳಲ್ಲಿ ಇವನ್ನ 100% ಇನ್ಸ್ಟಾಲ್ ಮಾಡೇ ಮಾಡ್ತಾರೆ. ಓಕೆ, ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ತೋರಿಸಬಹುದು. ಓಕೆ, ಸೊ ದಟ್ ಇಸ್ ಆಲ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿಸ್ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ಈ ಥಿಂಗ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಏನೇ ಡಿಸ್ಕಸ್ ಮಾಡಿದ್ವಿ? ಏರ್ ಪೊಲ್ಯೂಟೆಂಟ್ಸ್ ಅಂದ್ರೆ ಏನು, ಏರ್ ಪೊಲ್ಯೂಟೆಂಟ್ಸ್ ಟೈಪ್ಸ್, ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಎಫೆಕ್ಟ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ಎಫೆಕ್ಟ್ ಆಫ್ ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್ ಅಂಡ್ ಕಂಟ್ರೋಲ್ ಬೈ ಸೈಕ್ಲೋನ್ ಸಪರೇಟರ್. ಇಷ್ಟು ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ದೆನ್ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್? ಇನ್ನೊಂದು ಯಾವತ್ತಿದೆ? ಶನಿವಾರ ಇದೆ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ? ದ ಟಾಪಿಕ್ಸ್ ಟು ಬಿ ಡಿಸ್ಕಸ್ಡ್ ಇಸ್ ಎಫೆಕ್ಟ್ ಆಫ್ ಪರ್ಟಿಕ್ಯುಲರ್ ಪೊಲ್ಯೂಟೆಂಟ್ಸ್ ಅಂಡ್ ಕಂಟ್ರೋಲ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್. ಈಗ ಸ್ಟಡಿ ಮಾಡಿದ್ ಯಾವುದು? ಸೈಕ್ಲೋನ್ ಸಪರೇಟರ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ? ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್. ಎರಡಿದಾವೆ, ಒಂದು ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್, ಇನ್ನೊಂದು ಸೈಕ್ಲೋನ್ ಸಪರೇಟರ್. ಸೈಕ್ಲೋನ್ ಸಪರೇಟರ್ ಹೇಗೆ ವರ್ಕ್ ಮಾಡುತ್ತೆ ಅಂತ ತೋರಿಸಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಹೌ ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ವರ್ಕ್ಸ್. ಕೆಲವೊಂದ್ ಕಡೆ ಇದನ್ನ ಇಡ್ತಾರೆ, ಕೆಲವೊಂದ್ ಕಡೆ ಅದು ಇಡ್ತಾರೆ, ಡಿಪೆಂಡಿಂಗ್ ಆನ್ ದ ಥಿಂಗ್ಸ್ ಅಷ್ಟೇ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಂಡ್ ದೆನ್ ದಿಸ್ ಒನ್, ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981, ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981, ಅದೇನ್ ಹೇಳುತ್ತೆ ಅಂತ ಹೇಳಿ we will discuss this one. Okay, so those are the things we will discuss in the next class. ಅರ್ಥ ಆಯ್ತಾ? ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಇದ್ರೆ ಇದರಲ್ಲಿ ಕೇಳಬಹುದು. ಏನಾದ್ರು ಡೌಟ್ಸ್ ಗಳು ಇದೆಯಾ? ಎನಿ ಡೌಟ್ಸ್?